ನಮ್ಮೆಲ್ಲರ ಆರಾಧ್ಯರು, ಶ್ರೇಷ್ಠ ಶಿವಯೋಗಿಗಳು, ಮಹಾತಪೋಮೂರ್ತಿಗಳೆನಿಸಿದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮ ಪೂಜನೀಯರು, ಪ್ರಾತಸ್ಮರಣೀಯರು, ಶ್ರೇಷ್ಠ ಶಿವಾನುಭಾವಿಗಳು, ಶಿವಜ್ಞಾನ ಸಂಪನ್ನರಾಗಿದ್ದಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೂ ಹಣೆಮಣೆದು ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೇಷ್ಠ ಸಾಧಕರು, ಶಿವಾನುಭಾವ ಸಂಪನ್ನರು, ಆತ್ಮೀಯರಾದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೆ ವಂದಿಸಿ, ಇಲ್ಲಿಯವರೆಗೂ ತಮ್ಮ ಗಾನಸುಧೆಯ ಮೂಲಕ ಎಲ್ಲರಿಗೂ ಗಾಯನವನ್ನು ಉಣಬಡಿಸಿದ ಗವಾಯಿಗಳಾದಂತಹ ಶ್ರೀ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ, ತಬಲಾ ವಾದಕರಲ್ಲಿಯೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಜೀವನದಲ್ಲಿ ಮನುಷ್ಯನ ಹೆಜ್ಜೆ ತಪ್ಪಬಾರದು. ಹೆಜ್ಜೆ ತಪ್ಪಿತು ಅಂದ್ರೆ ಇಡೀ ಜೀವನದ ಉದ್ದೇಶವೇ ತಪ್ಪಿ ಹೋಗುತ್ತದೆ. ಒಂದು ಹೆಜ್ಜೆ ಜಾರಿತು ಅಂದ್ರೆ ಇಡೀ ಜೀವನದ ಗುರಿಯೇ ಮರೆತು ಹೋಗುತ್ತದೆ. ಹೀಗಾಗಿ ಜೀವನದಲ್ಲಿ ಹೆಜ್ಜೆ ತಪ್ಪಬಾರದು. ಬಹಳಷ್ಟು ಸಾರಿ ನಮ್ಮೆಲ್ಲರ ಹೆಜ್ಜೆಗಳು ತಪ್ಪುತ್ತಾವು. ಯಾಕೆ ತಪ್ತಾವಂದ್ರೆ ಮಾರ್ಗದರ್ಶಕರು ಇರಲಾರದ ಕಾರಣದಿಂದ ಹೆಜ್ಜೆಗಳು ತಪ್ಪುತ್ತಾವೆ. ಮಾರ್ಗದರ್ಶಕರು ಯಾರು ಜೀವನದ ಅನುಭವ ಯಾರಿಗಿದೆಯೋ ಅಂಥವರೇ ಮಾರ್ಗದರ್ಶಕರು. ಯಾರಿಗೀಗಾಗಲೇ ಜೀವನದ ಅನುಭವ ಇದೆಯೋ, ಯಾರಿಗೆ ಶರೀರ, ಮನಸ್ಸು, ಬುದ್ಧಿ, ಈ ಜಗತ್ತು ಇದೆಲ್ಲರ ಕುರಿತಾದಂತಹ ಸಮಗ್ರವಾದ ಜ್ಞಾನ ಅನುಭವ ಇದೆಯೋ ಅಂಥವರೇ ಮಾರ್ಗದರ್ಶಕರು. ನಾವು ಅವರು ಏನು ಹೇಳ್ತಾರೆ ಆ ಕಡೆಗೆ ಲಕ್ಷ್ಯ ಕೊಡಬೇಕು. ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ಹೆಜ್ಜೆ ತಪ್ಪುವುದಿಲ್ಲ. ಹೆಜ್ಜೆ ತಪ್ಪುವುದು ಅಂದರೆ ಏನು? ಮಾಡಬೇಕಾದ ಕೆಲಸ ಬಿಟ್ಟು ಮಾಡಬಾರದ ಕೆಲಸ ಮಾಡಿದ ಅಂದ್ರೆ ಹೆಜ್ಜೆ ತಪ್ಪೈತಿ ಅಂತ ಅರ್ಥ. ಕಣ್ಣು ಹೆಜ್ಜೆಯನ್ನು ತಪ್ಪಿತು ಅಂದ್ರೆ ನೋಡಬಾರದ್ದನ್ನು ನೋಡುತ್ತದೆ. ಕಿವಿ ತನ್ನ ಹೆಜ್ಜೆಯನ್ನು ತಪ್ಪಿತು ಅಂದ್ರೆ ಕೇಳಬಾರದ್ದನ್ನು ಕೇಳುತ್ತದೆ. ಕೈ ತಾನು ಮಾಡಬೇಕಾದದ್ದನ್ನು ಮಾಡಲಿಲ್ಲ ಅಂದ್ರೆ ಇದು ತನ್ನ ಗುರಿಯನ್ನು ಮರೆತಿತು ಅಂತ ಅರ್ಥ. ಹೀಗಾಗಿ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಇದು ನಮಗೆ ಸರಿಯಾಗಿ ಗೊತ್ತಿರಬೇಕು. ಬಹಳ ಜನರಿಗೆ ಗೊತ್ತದ, ಆದರೆ ಆಚರಣೆಯಲ್ಲಿ ತರಲಿಕ್ಕಾಗುವುದಿಲ್ಲ. ಯಾರಿಗೆ ಗೊತ್ತಿಲ್ಲ ಸುಳ್ಳು ಹೇಳಬಾರದಂತ, ಯಾರಿಗೆ ಗೊತ್ತಿಲ್ಲ ಹಿಂಸೆಯನ್ನು ಮಾಡಬಾರದು ಅಂತ, ಯಾರಿಗೆ ಗೊತ್ತಿಲ್ಲ ನಾವು ಅನೀತಿಯ ದಾರಿಯನ್ನು ಹಿಡಿಬಾರದಂತ, ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತದ ಧರ್ಮ ಅಂದರೆ ಏನು ಅಂತ ಸಾಮಾನ್ಯ ಅರ್ಥದಲ್ಲಿ ಎಲ್ಲರಿಗೂ ಗೊತ್ತದ. ಆದರೆ ನಾವು ಅದನ್ನು ಆಚರಿಸುವಲ್ಲಿ ತಪ್ಪುತ್ತೀವಿ. ನಮಗೆ ಸುಲಭ ಯಾವುದಾಗುತ್ತದಂದ್ರೆ ಯಾವುದು ಅಧರ್ಮ ಅದನೋ ಅದ ಸುಲಭ ಅಂತ ಅನಿಸ್ತದೆ.
ಯಾವುದು ಧರ್ಮ ಇದೆಯೋ, ನೀತಿ ಸದಾಚಾರ ಇದೆಯೋ ಅದೇ ನಮಗೆ ಬಹಳ ಕಷ್ಟ ಅಂಥೇಳಿ ಅನಿಸ್ತದೆ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಧರ್ಮದಷ್ಟು ಸುಲಭನ ಯಾವುದೂ ಇಲ್ಲ, ಅಧರ್ಮದಷ್ಟು ಕಠಿಣನ ಯಾವುದೂ ಇಲ್ಲ. ಯಾಕೆ ಅಂದ್ರೆ ಸತ್ಯವನ್ನು ಹೇಳಬೇಕಾದ್ರೆ ಏನು ವಿಚಾರ ಮಾಡಬೇಕಾಗಿಲ್ಲ. ಇದ್ದಕ್ಕಿದ್ದಂಗೆ ಹೇಳ್ದ ಅಂದ್ರೆ ಅದಕ್ಕೆ ಸತ್ಯ ಅಂತ ಕರೀತಾರೆ. ಅದ ಸುಳ್ಳು ಹೇಳಬೇಕಂದ್ರೆ ಅವ ಬಹಳ ಬುದ್ಧಿವಂತಿರಬೇಕಾಗ್ತದ. 10 ರೀತಿಯಾಗಿ ಅದನ್ನು ಬದಲು ಮಾಡ್ಕೋತ ಹೇಳಬೇಕಾಗ್ತದೆ. ಸತ್ಯ ಹೇಳೋವಾಗೇನು ತ್ರಾಸಿಲ್ಲ, ಇದ್ದಕ್ಕಿದ್ದಂಗೆ ಹೇಳಿಬಿಡ್ತಾನವ. ಸುಳ್ಳು ಹೇಳೋವಂದು ಹಂಗಲ್ಲ. ನಿಮ್ಮ ಮುಂದೊಂದು ಹೇಳಿರ್ತಾನೆ, ಅವ್ರ ಮುಂದೊಂದು ಹೇಳಿರ್ತಾನೆ, ಮನ್ಯಾಗ ಒಂದು ಹೇಳಿರ್ತಾನೆ, ಮಾರ್ಕೆಟ್ನಲ್ಲಿ ಒಂದು ಹೇಳಿರ್ತಾನೆ, ದೋಸ್ತನ ಮುಂದೆ ಒಂದು ಹೇಳಿರ್ತಾನೆ, ತನಗೊಂದು ಗೊತ್ತಿರ್ತೈತಿ. ಹಿಂಗೆ ಸುಳ್ಳು ಹೇಳವ ಬಹಳ ಗದ್ಲಕ್ಕೆ ಸಿಕ್ಕೋತಾನೆ. ಸತ್ಯ ಹೇಳೋವಾಗ ಏನು ತ್ರಾಸಿಲ್ಲ. ಆದರೆ ನಮಗೆ ಯಾಕದು ಬಹಳ ಕಷ್ಟದಾಯಕ ಅಂತ ಅನಿಸ್ತದಂದ್ರೆ ನಮ್ಮ ಸುತ್ತಮುತ್ತಿರೋ ಗ್ಯಾಂಗ್ ಎಲ್ಲ ಸುಳ್ಳಿಂದ ಅದ. ಸುಳ್ಳು ಹೇಳೋರ ಸಂಖ್ಯೆ ಭಾಳ ಅದ. ಅದಕ್ಕೆ ನಮಗೆ ಸುಳ್ಳು ಹೇಳೋದು ಸರಳ ಅನಿಸ್ತು, ಸತ್ಯ ಹೇಳೋದು ಕಠಿಣ ಅನಿಸ್ತು. ಆದರೆ ಮಹಾತ್ಮರ ಸಂಘದಲ್ಲಿ ನಾವಿರುವುದರಿಂದ, ಸತ್ಸಂಗದಲ್ಲಿ ಇರುವುದರಿಂದ ಅಧ್ಯಾತ್ಮದ ದಾರಿ ನಮಗೆ ಬಹಳಷ್ಟು ಸರಳ ಅಂಥೇಳಿ ಅನಿಸ್ತದೆ. ನಾವು ಎಲ್ಲಿರ್ತೀವಲ್ಲ ಅದೇ ರೀತಿಯಾದಂಥ ವಿಚಾರಗಳು, ಭಾವನೆಗಳು, ಆ ರೀತಿಯಾದಂಥ ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿ ಸುಳಿತಾವೆ. ನಾವು ಯಾವುದೇ ಕೆಲಸ ಮಾಡಲಿ, ನಾವು ಯಾವ ರೀತಿಯ ಪರಿಸರದಲ್ಲಿರ್ತೀವಲ್ಲ ಅದೇ ರೀತಿಯ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ನಾವು ಹೆಂಗದೀವಿ ಅಂತ ತಿಳ್ಕೊಳ್ಳಾಕ ನಮ್ಮನ್ನು ನೋಡಬೇಕಾಗಿಲ್ಲ. ನಾವಿರುವಂತಹ ಮನೆ, ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಜನ, ಅಷ್ಟೇ ಅಲ್ಲದೆ ನಮ್ಮ ಮನೆಯ ವಾತಾವರಣದಲ್ಲಿರುವಂತಹ ಮನುಷ್ಯರ ಸ್ವಭಾವಗಳನ್ನು ನೋಡಿದರೆ ಈ ಮನೆಯಲ್ಲಿ ಇಂಥವರು ಅದಾರಂತ ಹೇಳಬಹುದು. ಯಾಕೆ ಅಂದ್ರೆ ಪರಿಸರದಿಂದಾಗಿ ಒಬ್ಬ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಆಗಿ ತಯಾರಾಗುತ್ತಾನೆ. ಎಂತಹ ವಾತಾವರಣ ಇರ್ತದ ಆ ರೀತಿಯಾದಂತಹ ಮನುಷ್ಯ ತಯಾರಾಗ್ತಾನೆ. ಆ ಕಾರಣದಿಂದಾಗಿ ನಾವು ಒಳ್ಳೆಯವರಾಗಬೇಕು. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗ ಭಂಗವಯ್ಯ. ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣವರು ಹೇಳಿದರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಈ ಜಗತ್ತಿನಲ್ಲಿ ನಮ್ಮ ಜೀವನ ಬೆಳಗಬೇಕಾದ್ರೆ, ನಮ್ಮ ಜೀವನದ ಜ್ಯೋತಿ ಉಜ್ವಲವಾಗಿ ಪ್ರಕಾಶಮಾನವಾಗಿ ಬೆಳಗಬೇಕಾದ್ರೆ, ನಾವು ಈ ಜೀವನದಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾದದ್ದನ್ನು ಪಡೆಯಬೇಕಾದ್ರೆ, ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿನದನ್ನು ಸಾಧಿಸಬೇಕಾದ್ರೆ, ಇಡೀ ಜಗತ್ತೇ ನಮ್ಮತ್ತ ತಲೆ ಎತ್ತಿ ನೋಡಬೇಕಾದ್ರೆ ನಾವು ಸಾರ ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಂಥವ್ರವರು ಸಜ್ಜನರು ಅಂದ್ರ ಬರೇ ಮಂದಿ ಕಣ್ಣಿಗೆ ಅಷ್ಟೇ ಸಜ್ಜನರಾದಂಥವರಲ್ಲ, ಸಾರ ಸಜ್ಜನರ ಸಂಘ. ಪರಮಾತ್ಮನ ದೃಷ್ಟಿಯಲ್ಲಿಯೂ ಯಾರು ಸಜ್ಜನರಾಗಿರುವರೋ ಅಂಥವರಿಗೆ ಸಾರ ಸಜ್ಜನರು ಅಂತ ಕರೀತಾರೆ. ವಿಭೂತಿ ಹಚ್ಕೊಂಡು ಕೊರಳಾಗ ಒಂದು ಲಿಂಗ ಕಟ್ಕೊಂಡು ಒಂದಿಷ್ಟು ರುದ್ರಾಕ್ಷಿ ಹಾಕೊಂಡ್ರ ಮಂದಿ ಕಣ್ಣಿಗೆ ಅವ ಸಜ್ಜನಾದ, ಭಕ್ತನಾದ. ಆದ್ರ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಹಂಗಾದಾಗ ಮಾತ್ರ ಮನುಷ್ಯನಿಗೆ ಸಾರ ಸಜ್ಜನ ಅಂತ ಕರೀತಾರ, ಸದ್ಭಕ್ತ, ಶಿವಯೋಗಿ ಅಂತ ಕರೀತಾರ. ಇಂಥವರ ಸಂಘ ಮಾಡಿದಿ ಅಂದ್ರ ಲೇಸು ಕಂಡಯ್ಯ,
ಇಡೀ ಜೀವನದೊಳಗನ ನಿನಗೆ ಹಾನಿ ಅನ್ನುವಂಥದ್ದೇ ಆಗುವುದಿಲ್ಲ, ನಷ್ಟವೇ ಆಗುವುದಿಲ್ಲ. ನಿನ್ನ ಜೀವನ ಇನ್ನಷ್ಟು ಪ್ರಕಾಶಮಯವಾಗಿ ಹೊಳಿತದ ಅಂತ ಹೇಳ್ತಾರೆ. ಯಾರ ಸಂಗ ಮಾಡಬೇಕು? ದೂರ ದುರ್ಜನರ ಸಂಗ ಭಂಗವಯ್ಯ. ಎಂಥವರ ಸಂಘವನ್ನ ಅವರು ಎಷ್ಟೇ ರೊಕ್ಕ ಕೊಟ್ಟರು ಕೂಡ ಮಾಡ್ಲಾಕ್ ಹೋಗಬಾರದು. ಒಬ್ಬ ಸುಳ್ಳು ಹೇಳುವಂಥ ಮನುಷ್ಯನ ಸಂಘವನ್ನ ಅವ ಎಷ್ಟ ನಮಗೆ ರೊಕ್ಕ ಕೊಡ್ತಾನಂದ್ರು ಕೂಡ ಬ್ಯಾಡ ಅಂತ ಹೇಳಿದ್ರು ಅವರು. ದುರ್ಜನ ಅಂದ್ರೆ ಯಾರು? ಯಾರ ಮನಸ್ಸಿನಲ್ಲಿ ಒಂದದ, ಮಾತಿನಲ್ಲಿ ಒಂದದ, ಕೃತಿಯಲ್ಲಿ ಮತ್ತೊಂದದನೋ ಅವನಿಗೆ ದುರ್ಜನ ಅಂತ ಕರೀತಾರೆ. ಮನಸ್ಸಿನಲ್ಲಿ ವಿಷಾದ, ಬಾಯಿಯಲ್ಲಿ ಬೆಲ್ಲದ, ಕೃತಿಯಲ್ಲಿ ಅತ್ಯಂತ ದುಷ್ಟ ಕೃತ್ಯಗಳೇ ನಡೀತಾವಲ್ಲ, ಇಂಥವನು ದುರ್ಜನ. ಬೇಡಾದ ಮನುಷ್ಯ, ಕಪಟ ಮನುಷ್ಯ, ಅತ್ಯಂತ ಹಾಲಾಹಲ ವಿಷವನ್ನ ಮನಸ್ಸಿನ ಆಳದಲ್ಲಿ ತುಂಬಿಕೊಂಡಿರುವಂತಹ ಒಂದು ಹಾವಿದ್ದಂತೆ ಅಂತ ಹೇಳ್ತಾರೆ. ದೂರ ದುರ್ಜನರ ಸಂಘ. ಎಷ್ಟು ದೂರ ಇಡಬೇಕು ದುರ್ಜನರನ್ನಂದ್ರ ಹೇಳ್ತಾರವರು. ಒಂದು ಹಾವದ ಅಂದ್ರ ಅಷ್ಟ ಒಂದು 100 ಫೂಟ 200 ಫೂಟ್ ದೂರ ಇಟ್ಟಿವಂದ್ರೆ ಅದೇನು ನಮಗೆ ಕಚ್ಚಂಗಿಲ್ಲ. ಒಂದು ನಾಯದ ಅಂದ್ರೆ ಅದನ್ನು ಮನೆ ಹೊರಗೆ ಕಟ್ಟಿ ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದೀವಿ ಅಂದ್ರೆ ಅದು ನಮಗೆ ಬಂದು ಕಚ್ಚುವುದಿಲ್ಲ. ದುರ್ಜನರಲ್ಲಿ ಹಾಗಲ್ಲ. ಅವರನ್ನು ಎಷ್ಟು ದೂರ ಇಡಬೇಕು ಅಂದ್ರ ಕನಸು ಮನಸ್ಸಿನಲ್ಲಿ ಸಹಿತ ಅವ್ರು ನಮಗೆ ನೆನಪಿಗೆ ಬರಬಾರದು, ಅಷ್ಟು ದೂರ ಅವರನ್ನು ಇಡಬೇಕು. ದೂರ ದುರ್ಜನರ ಸಂಘ ಭಂಗವಯ್ಯ. ಹಾಲು ಬಹಳ ಚಲೋ ಇತ್ತು, ಆದ್ರೆ ಆ ಹಾಲ ಅದಕ್ಕೇನಾಗ್ತದ ಅಂತ ತಿಳ್ಕೊಂಡು ಒಂದು ತುಸು, ಒಂದು ಹನಿ ಸೂಜಿಯ ತುದಿಗೆ ಹತ್ತುವಷ್ಟೇ ಅಷ್ಟ ಮೊಸರಿನ ಸಂಘ ಮಾಡ್ತದೋ. ತತ್ ಪರಿಣಾಮವಾಗಿ ಮುಂಜಾನೆ ಎದ್ದು ನೋಡೋದ್ರೊಳಗಾಗಿ ಇಡೀ ಹಾಲೆಲ್ಲ ಮೊಸರಾಗಿ ಹೋಗಿತ್ತು. ಇದಕ್ಕೇನಂತಾರ? ದುರ್ಜನರ ಸಂಘ. ಉದಾಹರಣೆ ಇದು. ಒಂದು ಯಾವುದೋ ಹಿಂಗ ಮಳೆ ಹತ್ತಿತ್ತು. ಮಳೆ ಹತ್ತಿದಾಗ ಒಂದು ದೊಡ್ಡ ಗುಡಿಸಲಿತ್ತು. ಆ ಬಳಿಕ ಒಳಗೆ ಒಂದು ಪಾಪ ಸಣ್ಣ ಪ್ರಾಣಿ ಇತ್ತು. ಒಂದು ಒಂಟಿ ಬತ್ತು. ಒಂಟಿ ಬಂದು ಏನಂತು, ಹೊರಗೆ ಭಾಳ ಮಳೆ ಹತ್ತದ, ಈಗ ಮಳೆಯಲ್ಲಿ ನಾ ಎಲ್ಲಿ ಹೋಗುದು? ನಡೆದು ಹೋಗ್ಲಾಕು ಆಗುವುದಿಲ್ಲ, ತಂಡಿ ಹತ್ತದ. ಏನಂದ್ರ ಮುಖ ಅಷ್ಟು ಒಳಗಿಡ್ಲಾಕ ಅವಕಾಶ ಕೊಡು ಅಂತ ಹೇಳ್ತದ. ನನ್ನ ಶರೀರ ಎಲ್ಲ ತೊಯ್ಲು, ಏನು ಪ್ರಶ್ನೆ ಇಲ್ಲ, ತಲೆ ತೋಸ್ಕೋಬಾರ್ದು ಅಂತ ಹೇಳ್ತಾರ. ಅದು ಹೇಳ್ತು ಒಂಟಿ. ಆಯ್ತಪ್ಪ, ಹಂಗಾದ್ರೆ ಮುಖ ಅಷ್ಟು ಒಳಗಿಡು, ನಿನ್ನ ಶರೀರ ಎಲ್ಲ ಹೊರಗಿರಲಿ ಅಂತ ಹೇಳ್ತದೆ. ಆಯ್ತು, ಇನ್ನೊಂದು 10 ನಿಮಿಷ ಜೋರ್ಲೆ ಮಳೆ ಹೊಡ್ಲಾಕ್ ಚಾಲೋ ಮಾಡಿತ್ತು. ಮುಂದಿನ ಕಾಲು 2 ಒಳಗಿಡ್ತಾನು ಅಂತ ಹೇಳ್ತದ ಒಂಟಿ. ಆತಪ್ಪ, ದಯಾಗುಣ ಹೆಚ್ಚಾಗ್ಲ ಹತ್ತದ ಒಳಗಿದ್ದಕ್ಕೆ. 2 ಕಾಲು ಇಡು, ಏನು ಅಭ್ಯಂತರ ಇಲ್ಲ ಅಂತ ಅದ ಒಳಗೆ ಸರಿತು. ಇದು 2 ಕಾಲು ಒಳಗಿಟ್ಟಿತ್ತು. ಇನ್ನೊಂದು 10 ನಿಮಿಷ ಆತು, ಜೋರ್ಲೆ ಗಾಳಿ ಬಿಟ್ಟಿತ್ತು. ತಂಡಿ ಇನ್ನಷ್ಟು ಹೆಚ್ಚಾತು. ಅವಾಗ ಹಿಂದಿನೂ 2 ಕಾಲು ಒಳಗೆ ತಗೋತು. ಒಳಗಿದ್ದದ್ದು ಹೊರಗೆ ಓಡಿ ಹೋತು. ಇದು ಒಂಟಿ ಒಳಗೆ ಹೋತು. ಹಂಗ ದುರ್ಜನರು ಅಂದ್ರ ಏನು? ಒಂದು ಸ್ವಲ್ಪ ಮೊದಲು ಪ್ರವೇಶ ಮಾಡ್ತಾರ ಅವ್ರು ನಮ್ಮ ಜೀವನದಲ್ಲಿ. ಇವ ಎಂಥವರ ಗೆಳೆತನ ಮಾಡ್ಯಾನ ಅನ್ನೋದ್ರ ಮೇಲಿನಿಂದ ಅವ ಒಳ್ಳೆಯವನೋ ಕೆಟ್ಟವನೋ ಅಂತ ನಿರ್ಣಯ ಆಗ್ತದೆ ಜಗತ್ತಿನಲ್ಲಿ. ಅದೇನು ಕೋರ್ಟ್ನಲ್ಲಿ ನಿರ್ಣಯ ಆಗುವ ವಿಷಯ ಅಲ್ಲದು, ಸಂಘ ದೋಷ ಅಂತ ಕರೀತಾರ. ನಾವು ಎಂಥವರ ಸಂಘ ಮಾಡ್ತೀವಿ, ಎಂಥವರ ಗೆಳೆತನ ಮಾಡ್ತೀವಿ, ಎಂಥವರ ಜೊತೆಯಲ್ಲಿರ್ತೀವಲ್ಲ, ಅದರ ಆಧಾರದ ಮೇಲಿನಿಂದ ನಮ್ಮ ಕಿಮ್ಮತ್ತ, ನಮ್ಮ ತೂಕ ಎಷ್ಟದ ಅಂತ ಈ ಜಗತ್ತು ಅಳಿತದ ಅಂತ ಹೇಳ್ತಾರೆ.
ಹೀಗಾಗಿ ದೂರ ದುರ್ಜನರ ಸಂಘ ಭಂಗವಯ್ಯ. ಕೆಟ್ಟವರ ಸಂಘವನ್ನು ಮಾಡಿದಂಥ ಒಬ್ಬ ಮನುಷ್ಯನು ಒಳ್ಳೆಯವನಾಗುವುದಿಲ್ಲ ಈ ಜಗತ್ತಿನಲ್ಲಿ. ಭಂಗವಯ್ಯ, ನಮ್ಮನ್ನು ಹಾಳ ಮಾಡಿ ಒಗಿತಾರವರು. ಸಂಘಗಳು ಎರಡುಂಟು, ಇಡೀ ಜಗತ್ತಿನಲ್ಲಿ ಎರಡು ಸಂಘಗಳದಾವು. ಒಂದು ಹಿಡಿ, ಒಂದು ಬಿಡು. ಸಜ್ಜನರ ಸಂಘವನ್ನು ಹಿಡಿ, ದುರ್ಜನರ ಸಂಘವನ್ನು ಬಿಟ್ಟು ಬಿಡು. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ. ಎಲ್ಲಕ್ಕಿಂತ ಉತ್ಕೃಷ್ಟವಾದಂತಹ ದೇದೀಪ್ಯಮಾನವಾಗಿ ಬೆಳಗುವಂತಹ ಸಂಘ ಯಾವುದು ಅಂದ್ರೆ ದೇವರ ಸಂಘ ಮಾಡು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು, ಸತ್ಸಂಗವನ್ನು ಮಾಡು. ಅವಾಗ ಏನಾಗ್ತದ ಅಂತ ಕೇಳಿದ್ರ ನಿನ್ನ ಜೀವನವೇ ಮಂಗಲಮಯವಾಗ್ತದ ಅಂತ ಬಸವಣ್ಣನವರು. ಆಗ ಅಂತಹ ಮಂಗಲಮಯವಾಗಿ ತಮ್ಮ ಜೀವನವನ್ನು ಅಷ್ಟೇ ಅಲ್ಲ, ಇಡೀ ಜಗದ ಜನರನ್ನೇ ಉದ್ಧರಿಸುವ ಸಲುವಾಗಿ ಒಂದು ದಿವ್ಯ ಜ್ಯೋತಿ ಹೊತ್ತಿಕೊಂಡಿತು. ಆ ಜ್ಯೋತಿಯ ಹೆಸರೇ ಚನ್ನಬಸವಣ್ಣನವರು. ಬದುಕಿದ್ದು ಬಹಳ ಕಡಿಮೆ ಅವಧಿ, ಮಾಡಿದಂಥ ಸಾಧನೆ ಅಗಾಧ ಅಪರಿಮಿತ. ಚನ್ನಬಸವಣ್ಣನವರ ಸ್ವಭಾವ ಏನು ಅಂದ್ರ, ಅವರು ಮ್ಯಾಲ ಭಕ್ತರಾದ್ರೆ ನಂಬುತ್ತಿರಲಿಲ್ಲ. ತಮ್ಮ ವಚನದಲ್ಲಿ ಹೇಳ್ತಾರವರು, ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂಬ ಭಾವನೆ ಬಸವಣ್ಣಂಗಾಯಿತಲ್ಲದೆ ಎನಗೆ ಆ ಭಾವವಿಲ್ಲ ನೋಡ. ಲಿಂಗೈಕ್ಯ ಶರಣರ ಕಂಡಡೆ ನಂಬಿ ನಚ್ಚಿ ಅವರ ಪಾದಕ್ಕೆ ಎರಗುವುದೆನ್ನ ಮನವು ಅಂತ ಹೇಳಿದರು. ಬಸವಣ್ಣವ್ರು ಹೆಂಗಿದ್ರು ಅಂದ್ರ, ಅವರ ಅನುಭವ ಮಂಟಪದಲ್ಲಿ ದಾಸೋಹ ಭವನದಲ್ಲಿ ಒಂದು ನಿಯಮ ಮಾಡಿದ್ರು. ಯಾರ ಪ್ರಸಾದಕ್ಕೆ ಬರಲಿ, ಯಾರ ಹಣೆ ಮೇಲೆ 3 ಬಟ್ಟು ವಿಭೂತಿ ಹಚ್ಕೊಂಡಾರ, ಕೊರಳಾಗ ಒಂದು ಲಿಂಗ ಕಟ್ಟ್ಯಾರಲ್ಲ, ಅವರನ್ನ ಪ್ರಸಾದಕ್ಕೆ ಕೊಡಬೇಕು ಅಂತ ನಿಯಮ ಮಾಡಿದ್ರು ಅವರು. ಒಂದು ದಿನ ಹಿಂಗ ಅಲ್ಲಿ ಪ್ರಸಾದ ಕುಂತಾಗೆಲ್ಲ ಚೆಕ್ ಮಾಡ್ತಿದ್ರು ಅವರು. ಆ ಬಳಿಕ ದ್ವಾರಪಾಲಕರು ಅಲ್ಲಿ ಲಿಂಗ ಐತೋ ಇಲ್ಲೋ ಚೆಕ್ ಮಾಡಿ ಬಿಡ್ತಿದ್ರು. ಅವ ಒಬ್ಬ ಅವಸರದಲ್ಲಿ ಹಸು ಭಾಳಾಗಿತ್ತು, ಏನು ಮಾಡೋದು ಅಂತ ಇಷ್ಟ ಕರಿ ಬದ್ನಿಕಾಯಿ ಕಟ್ಕೊಂಡ್ಬಂದಿದ್ದವ. ಕಟ್ಕೊಂಡ್ಬಂದ ಕೂಡಲೇ ಅವ್ರು ದ್ವಾರಪಾಲಕರು ಹಿಡಿದು ನಿಲ್ಲಿಸಿದ್ರು. ಇರ್ಲಿ ಬಿಡು, ಹಸು ಆಗೈತಿ, ಒಳಗೆ ಬಿಡೋನು ಅಂತ ಬಿಟ್ರು. ಅಲ್ಲಿ ಒಳಗೆಲ್ಲ ಇನ್ನೊಂದು ಸಾರಿ ಚೆಕ್ ಮಾಡ್ತಾ ಇದ್ರು. ಅವಾಗ ಇವೊಂದು ಲಿಂಗನೂ ಅಲ್ಲ, ಇದೊಂದು ವಿಚಿತ್ರ ಏನಪ್ಪ, ಬದ್ನಿಕಾಯಿ ಕಟ್ಕೊಂಬಂದಾನಂತ ಎಲ್ಲರಿಗೂ ಆಶ್ಚರ್ಯ. ಅವನು ಹೊರಗೆ ಹಾಕ್ಲಕ್ಕೆ ನಿತ್ರೆ ಎಲ್ಲರೂ. ಆಗ ಬಸವಣ್ಣವರಂದ್ರು, ನೀವು ಲಿಂಗದೊಳಗೆ ಲಿಂಗವನ್ನು ಕಾಣ್ತೀರ, ಅದೇನು ಬಹಳ ದೊಡ್ಡ ಮಾತಲ್ಲ, ಬದ್ನಿಕಾಯಿಯಲ್ಲಿ ಲಿಂಗವನ್ನು ಕಾಣ್ತಾನಲ್ಲ ಅದು ದೊಡ್ಡ ಮಾತ ಅಂತ ಬಸವಣ್ಣ. ಲಿಂಗವನ್ನ ಲಿಂಗಂತೇನೆ ಎಲ್ಲರೂ ಸಣ್ಣ ಹುಡುಗರು ಪೂಜೆ ಮಾಡ್ತಾವ, ಬದನೆಕಾಯಿ ಒಳಗ ಲಿಂಗವನ್ನು ಕಾಣಬೇಕಾದ್ರೆ ಅವ ಎಷ್ಟು ದೊಡ್ಡವಿರಬೇಕು ಅಂತ ಬಸವಣ್ಣವರ ದೃಷ್ಟಿ ಇದು. ಹಿಂಗ ಬಸವಣ್ಣವರಿದ್ರು. ಅಂಗದ ಮೇಲೆ ಲಿಂಗ ಉಳ್ಳುವುದೆಲ್ಲವೂ ಸಂಗಮನಾಥ ಅಂತ ಅವರ ಭಾವನೆ ಇತ್ತು. ನನಗೆ ಆ ಭಾವವಿಲ್ಲ ನೋಡ ಅಂತ ಚನ್ನ ಬಸವಣ್ಣವ್ರು ಹೇಳಿದರು. ನಾ ಏನು ಹಿಂಗೆ ಮ್ಯಾಲ ಭಕ್ತರಾದ್ರೆ ನಂಬುದಿಲ್ಲ ಅಂತಂದ್ರೆ ಅವರು. ಯಾಕೆ ಅಂದ್ರ ವೇಷವನ್ನು ಹಾಕಿದ ಮಾತ್ರಕ್ಕೆ ಒಬ್ಬ ಮನುಷ್ಯ ಭಕ್ತನಾಗುವುದಿಲ್ಲ. ನಾವು ಬಹಳ ಚಲೋ ಅದಪ್ಪ ಅಂತ ತಿಳ್ಕೊಂಡು ಕುಂಬಳಕಾಯಿಗೆ ಏನಾದರೂ ಕಬ್ಬಿಣದ ಕಟ್ ಹಾಕಿಟ್ಟಿವಿ ಅಂದ್ರೆ ಅದು ಕೊಳಿತೈತೆ ಹೊರತಾಗಿ ಇನ್ನಷ್ಟು ಬೆಳಕೋತ್ ಹೋಗುವುದಿಲ್ಲ. ಹಂಗ ಅಳಿಮನದವನಿಗೆ ಶಿವ ದೀಕ್ಷೆಯ ಕೊಟ್ಟಡೆ ಆ ಮನುಷ್ಯ ಶಿವಜ್ಞಾನಿಯಾಗುವ ಬದಲಾಗಿ ಬದುಕ್ತಾನ, ಇನ್ನಷ್ಟು ಹಾಳಾಗ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಚನ್ನಬಸವಣ್ಣವರು ಹೇಳಿದರು,
ಲಿಂಗೈಕ್ಯ ಶರಣರ ಕಂಡಡೆ ನಂಬಿ ನಚ್ಚಿ ಅವರ ಪಾದಕ್ಕೆ ಎರಗುವುದೆನ್ನ ಮನವು. ಯಾರು ನಿಜವಾಗಿಯೂ ಸದ್ಭಕ್ತರೇ ಅದಾರಲ್ಲ, ಅವರ ಪಾದಕ್ಕೆ ಎರಗಿ ನಾನು ಅವರ ಪಾದ ಪೂಜೆಯನ್ನು ಮಾಡ್ತೇನೆ, ಅವರಿಗೆ ನಮಸ್ಕರಿಸ್ತೇನೆ ಹೊರತಾಗಿ ದಿನಂಪ್ರತಿಯಾಗಿ ಸುಳ್ಳು ಹೇಳ್ಕೋತ 10 ಜನರಿಗೆ ಟೆಪಿಗೆ ಹಾಕೋತ ಹೋಗುವಂಥ ಮನುಷ್ಯಾಗ ಕೊಳ್ಳಾಗ ಲಿಂಗ ಕಟ್ರೇನು ಅವ ದೊಡ್ಡ ರುದ್ರಾಕ್ಷಿ ಮಾಲೆ ಹಾಕಿದ್ರೇನು ನಂಬುವುದಿಲ್ಲ ಅಂತ ಹೇಳಿದ್ರು ಅವರು. ಇಂಥ ಮಂದಿನೂ ಬಹಳಷ್ಟು ಇರ್ತದೆ ಜಗತ್ತಿನಲ್ಲಿ, ಹುಷಾರಾಗಿರ್ಬೇಕು ನಾವು. ಬಹಳ ಮಂದಿ ಏನು ಮಾಡ್ತಾರ, ವ್ಯಾಪಾರ ಚಲೋ ಆಕೈತಿ ಅಂತ ಹೇಳಿ ಪಂಡ್ರಪುರಕ್ಕೆ ಹೋದ್ರಿ ಅಂದ್ರೆ ವ್ಯಾಪಾರಿಗರು ಎಲ್ಲ ಚಲೋ ಇದನ್ನು ಹಚ್ಕೊಂಡ್ಬಿಟ್ಟಿರ್ತಾರೆ. ಸಂತರು ಏನು ಹಚ್ಕೋತಾರ, ಅದಕ್ಕೆ ಚಲೋ ಹಚ್ಕೊಂಡು ಅವ್ರಿಗೆ ಚಲೋ ಕೊಳ್ಳಾಗ ತುಳಸಿ ಮಾಲೆ ಹಾಕೊಂಡು ಕೂತಿರ್ತಾರೆ. ಅವರೇನು ಭಕ್ತರಲ್ಲ, ವ್ಯಾಪಾರ ಚಲೋ ಆಗಲಿ ಅಂತ ಹಂಗೆ ವೇಷ ಹಾಕೊಂಡು ಕುಂತಿರ್ತಾರೆ. ಹಂಗಾಗಬಾರದು. ವೇಷಗಾರರನ್ನು ನಾನು ನಂಬುವುದಿಲ್ಲ, ನಿಜವಾಗಿ ಅಂಥ ಸದ್ಭಕ್ತರಿರಬೇಕು ಅಂತ ಚನ್ನಬಸವಣ್ಣವರು. ಆ ಬಳಿಕ ಮುಂದೆ ಹೇಳ್ತಾರ, ಈ ಜಗತ್ತಿನ ಜನ ಇವ್ರು ಹೇಗದಾರ, ಇದರಾಗ ಯಾರು ಮುಕ್ತರಾಗ್ತಾರ ಯಾರು ಆಗುವುದಿಲ್ಲ ಅಂತ ಒಂದು ತೀರ್ಪನ್ನು ಕೊಟ್ಟರವರು ಮಹಾತ್ಮರು ಚನ್ನಬಸವಣ್ಣವರು. ದೃಷ್ಟಾಂತ ಬಹಳ ಚಲೋ ಕೊಡ್ತಾರ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದೋ, ಮೇಘ ಜಲವೆಲ್ಲ ಮುತ್ತಾದೊಡೆ ಮುಂದೆ ಸಪ್ತ ಸಾಗರಂಗಳಿಗೆ ಉದಕವಿನ್ನೆಲ್ಲಿಯದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಮುಂದೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದೋ, ಕೂಡಲ ಚನ್ನ ಸಂಗಯ್ಯ ಇದು ಕಾರಣ, ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳಿದರು. ಈಗ ಏನು ಬಯಲದಲ್ಲ, ಈ ಬಯಲ ಇದು ಅಕಸ್ಮಾತ್ ಗಟ್ಟಿ ಆಯಿತು ಅಂದ್ರೆ ಈ ಲೋಕನ ಇರಂಗಿಲ್ಲ. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅಥವಾ ಈ ವಿಶ್ವ, ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರಗಳು ಇವೆಲ್ಲ ಏನು ತೋರ್ಲಾತ್ಯವಲ್ಲ, ಬಯಲಿನಲ್ಲೇ ತೋರ್ಲಾತ್ಯಾವ. ಅಕಸ್ಮಾತ್ ಬಯಲೇ ಗಟ್ಟಿ ಆಯಿತು ಅಂದ್ರೆ ಇದಕ್ಕೆ ಜಾಗನ ಇಲ್ಲ ಜಗತ್ತಿಗಿರ್ಲಾಕ. ಹಂಗ ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕವಿನ್ನೆಲ್ಲಿಯದು. ಸಮುದ್ರದ ನೀರ ಅದು ಸ್ವಾತಿ ಮಳೆ ಬಿದ್ದಾಗ ಸಿಂಪಿ ಒಳಗ ನೀರು ಬಿತ್ತು ಅಂದ್ರೆ ಮುತ್ತಾಗ್ತದ. ಹಂಗ ಎಲ್ಲ ಏನದಾವಲ್ಲ ಅಷ್ಟು 27 ಮಳೆಯ ನಕ್ಷತ್ರಗಳು ಅವು ಎಲ್ಲ ಬಿದ್ದ ನೀರಿನ ಹನಿ ಅಲ್ಲ, ಮಳೆ ನೀರು ಎಷ್ಟು ಬರ್ತದಲ್ಲ ಎಲ್ಲ ಹೋಗಿ ಮುತ್ತನ ತಯಾರಾದವು ಅಂದ್ರೆ ಸಮುದ್ರದ ನೀರು ಖಾಲಿಯಾಗಿ ಹೋಗುತ್ತದೆ. ಹಂಗ ಈ ಜಗತ್ತಿನಲ್ಲಿ ಸಾವಿರಕ್ಕೊಬ್ಬ ಸತ್ಯ 12ನೇ ಶತಮಾನದಾಗ ಈ ಲೆಕ್ಕಾಚಾರ ಮಾಡಿದ್ರು ಅವರು. 1000 ಮಂದಿನ ಹುಡುಕಾಡಿದ್ರೆ ಒಬ್ಬ ಸತ್ಯ ಹೇಳೋನ್ ಸಿಗ್ತಿದ್ದ ಆಗಿನ ಕಾಲಕ್ಕೆ. ಈಗ ಆಗ 1000 ಅಂತ ಹೇಳ್ಯಾರ, ಈಗ 10,000 ಅಂದ್ರೆ ನಿಮ್ಮ ಊರೆಲ್ಲ ಸೋಷ ತೆಗೆದಾಗ 1-2 ಸತ್ಯ ಹೇಳೋರು ಸಿಗ್ತಾರೆ. ಮತ್ತು ಮಠಕ್ಕೆ ಬಂದ್ರಂದ್ರೆ ಯಾರು ಸುಳ್ಳು ಹೇಳಂಗಿಲ್ಲ, ಅಷ್ಟು ಖಾತ್ರಿ ನಮಗೈತಿ. ಹೊರಗೆ ಹೋದ್ರಿ ಅಂದ್ರೆ ಗ್ಯಾರಂಟಿ ನಮ್ಮದಿಲ್ಲ. 1000ಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ. ಭಕ್ತ ಅಂದ್ರೆ ಬಹಳ ಕಠಿಣದು. ಇಡೀ ಜೀವನವನ್ನೇ ಪರಮಾತ್ಮನ ಪಾದ ಸಾಕ್ಷಿಯಾಗಿ ಬದುಕುವವನಿಗೆ ಭಕ್ತ ಅಂತ ಕರೀತಾರೆ. ನಾವ್ಯಾರು ಸಾಕ್ಷಿಯಾಗಿ ಬದುಕ್ತೀವಿ? ರೊಕ್ಕದ ಸಾಕ್ಷಿಯಾಗಿ ಬದುಕ್ತೀವಿ ನಾವು. ತಿಜೋರಿ ಸಾಕ್ಷಿಯಾಗಿ ಬದುಕ್ತಾರೆ 100 ವರ್ಷ. ಹಂಗ ಬದುಕುವುದು ಭಕ್ತನ ಜೀವನ ಅಲ್ಲ. ದೇವ ಸಾಕ್ಷಿಯಾಗಿ ನಾವು ತಪ್ಪು ಮಾಡಬಾರದು, ಹಂಗ ಬದುಕಬೇಕು.
ಕೋಟಿಗೊಬ್ಬ ಶರಣ ಅಂತ ಹೇಳಿದರು. ಶರಣ ಅಂದ್ರೆ ಏನು? ಮುಕ್ತನಾದಂಥ ಮನುಷ್ಯ, ದೇವರಲ್ಲಿ ಒಂದಾದಂಥ ಮನುಷ್ಯ. ಮಹಾಬಳೇಶ್ವರದಲ್ಲಿ ಹುಟ್ಟಿದಂಥ ಕೃಷ್ಣಾ ನದಿ ಹರಿತಾ ಹರಿತಾ ಹೋಗಿ ಕೊನೆಗೆ ಮಹಾಸಾಗರದಲ್ಲಿ ಒಂದಾಗಿ ಹೋಯಿತು ಅಂದ್ರ ಅದಕ್ಕೆ ಶರಣ ಅಂತ ತಿಳ್ಕೋಬೇಕು. ಹಂಗ ಬೀಳೂರಿನಲ್ಲಿ ಹುಟ್ಟಿದಂಥ ಒಂದು ಜೀವ, ಒಬ್ಬ ಮನುಷ್ಯ, ಯಾವಾಗವನು ಶಿವತತ್ವವನ್ನು ಸರಿಯಾಗಿ ತಿಳ್ಕೋತಾನ, ದಿನಂಪ್ರತಿಯಾಗಿ ಪೂಜೆಯನ್ನು ಮಾಡ್ತಾನ, ಜಪವನ್ನು ಮಾಡ್ತಾನ, ಯಾರಿಗೂ ಕೆಟ್ಟದ್ದನ್ನು ಮಾಡಲಾರದೆ ದೇವ ಸಾಕ್ಷಿಯಾಗಿ ಜೀವನವನ್ನು ಕಳೆದ ಅಂದ್ರ ಇಲ್ಲಿ ಹುಟ್ಟಿದಂಥ ಒಂದು ನದಿ ಅದು ದೇವಸಾಗರವನ್ನು ಕೂಡಿತು ಅಂತ ತಿಳ್ಕೋಬೇಕು. ಅವಾಗ ಅದಕ್ಕೇನಂತಾರ? ಶರಣ ಅಂತ ಕರೀತಾರೆ. ಕೋಟಿಗೊಬ್ಬ ಶರಣ. ಹಂಗಾದ್ರೆ ನಮ್ಮನ್ನೆಲ್ಲ ಗೊಳ್ಳು ಚುನುಮುರಿ ಮಾಡಿದ್ರಲ್ರಿ ಚನ್ನ ಬಸವಣ್ಣವರು. ಬಸವಣ್ಣವ್ರ ತಕ್ಕಡಿ ಬೇರೆ ಅದ, ಚನ್ನ ಬಸವಣ್ಣವ್ರದ್ದು ಬೇರೆ ಅದ. ಬಸವಣ್ಣವ್ರದು ಸಣ್ಣ ಇದನ್ನು ಚಾಣಗಿಸಿ ಹಿಟ್ಟು ನೀವು ಇದನ್ನು ಮಾಡ್ತಿರಲ್ಲ, ಸಣ್ಣದಿತ್ತು ಅಂದ್ರೆ ಏನು ಇದನ್ನಾಗೋದಿಲ್ಲ, ಭಾಳ ಚಲೋ ಇರ್ತದೆ. ಅವ್ರದ್ದು ಚನ್ನ ಬಸವಣ್ಣವ್ರದ್ದು ಹಂಗಿರ್ಲಿಲ್ಲ. ಇವು ಗೊಳ್ಳು ಎಟ್ಟದ ಒಮ್ಮೆ ಜಾಡಿಸಿ ತೆಗೆದು ಬಿಡೋನು ಅಂತಂದ್ರು. ಅವ್ರು ಎಷ್ಟು ಗಟ್ಟಿ ಕಾಳದವು ನೋಡಬೇಕು ಅಂತ ಚನ್ನ ಬಸವಣ್ಣವರು. ಯಾಕೆ ಅಂದ್ರ 10,000 ಮಂದಿ ಅಂಜುಬುರ್ಕರನ್ನು ತಗೊಂಡೇನು ಮಾಡೋದು, ಬರೇ 100 ಜನ ಸಾಕು ಇಡೀ ವಿಶ್ವವನ್ನು ಗೆಲ್ಲಬಹುದು ಅಂತ ಛತ್ರಪತಿ ಶಿವಾಜಿ ಮಹಾರಾಜ್. ಮೊಘಲ್ ಸಾಮ್ರಾಜ್ಯದಲ್ಲಿ 16,000 ಜನ ಸೈನಿಕರಿದ್ರು. ಆದಿಲ್ ಶಾಹಿ ದರ್ಬಾರದಲ್ಲಿಯೂ ಸಾಕಷ್ಟು ಜನ ಸೈನಿಕರಿದ್ರು. ಆದ್ರೆ ರೊಕ್ಕಕ್ಕಾಗಿ ದುಡಿಯುವಂಥವರು ಅವರಾಗಿದ್ರು. ಹಿಂಗಾಗಿ ಪ್ರಾಣಕ್ಕೆ ಅಂಜುತ್ತಿದ್ರು ಅವರು. ಮರಾಠ ಸಾಮ್ರಾಜ್ಯದಲ್ಲಿ ಹಾಗಿರಲಿಲ್ಲ. ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ಈ ನೆಲವನ್ನು ಉಳಿಸಿ ಬೆಳೆಸುವ ಸಲುವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಂತಹ ಮರಾಠ ಸೈನಿಕರು 100 ಜನರೇ ಇದ್ರು. ಆದರೆ ಇಡೀ ಸಾಮ್ರಾಜ್ಯವನ್ನೇ ವಶಪಡಿಸಿಕೊಂಡ್ರು. ಅದಕ್ಕ ಚನ್ನ ಬಸವಣ್ಣನವರು ಭಕ್ತಿವಂತರು ಬಹಳ ಗಟ್ಟಿರಬೇಕು, ಬಹಳ ಮಂದಿ ಬ್ಯಾಡ, ನಮಗ್ ಸ್ವಲ್ಪ ಜನ ಇರಲಿ ಅಂತ ಚನ್ನ ಬಸವಣ್ಣವರು ಹೇಳಿದರು. ಹೀಗಾಗಿ ಅಂತಹ ಭಕ್ತರಾಗಬೇಕಾದ್ರೆ ಯಾವ ರೀತಿಯಾದಂಥ ಆಚರಣೆ ಇರಬೇಕು, ಅವರ ಭಾವನೆ ಯಾವ ರೀತಿಯಾಗಿರಬೇಕು, ಬರೇ ಊಟ ಉಡುಗೆ ಅವು ಇವು ಇದರಲ್ಲೇ ತೊಡಗಿದ್ರು ಅಂದರೆ ಎಂದಾದರೂ ದೇವರ ದರ್ಶನ ಆಗುತ್ತದೇನು? ಅದರ ಕುರಿತಾಗಿ ಒಂದು ಅತ್ಯದ್ಭುತವಾದಂಥ ವಚನವನ್ನ ಹೇಳ್ತಾರೆ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗಭೋಗ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗಭೋಗ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗಭೋಗ. ಬೇಕೆಂಬುದು ಕಾಯಗುಣ, ಬೇಡವೆಂಬುದು ವೈರಾಗ್ಯ. ಬೇಕೆಂಬುದು ಕಾಯಗುಣ, ಬೇಡವೆಂಬುದು ವೈರಾಗ್ಯ.
ಬೇಕು ಅಲ್ಲ ಬೆಂಬುದು ಅಲ್ಲ, ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಬೇಕೆಂಬುದು ಕಾಯ ಗುಣ, ಬೇಡವೆಂಬುದು ವೈರಾಗ್ಯ. ಬೇಕೆಂಬುದು ಕಾಯ ಗುಣ, ಬೇಡವೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ, ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ. ಈ ಉಭಯವನತಿಗೆ ಈ ಉಭಯವನತಿಗೆ ಭೋಗಿಸಬಲ್ಲಡೆ ಕೂಡಲ ಚನ್ನ ಸಂಗ. ಕೂಡಲ ಚನ್ನ ಸಂಗ ನಿಮ್ಮ ಶರಣೆಂಬೆ, ನಿಮ್ಮ ಶರಣೆಂಬೆ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗ ಭೋಗ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ, ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ. ಈ ಉಭಯವನತಿಗೆ ಬೋಧಿಸಬಲ್ಲಡೆ ಕೂಡಲ ಚನ್ನ, ಕೂಡಲ ಚನ್ನ ಸಂಗ. ಕೂಡಲ ಚನ್ನ ಸಂಗ ನಿಮ್ಮ, ಕೂಡಲ ಚನ್ನ ಸಂಗ ನಿಮ್ಮ ಶರಣೆಂಬೆ, ಶರಣೆಂಬೆ. ಕೂಡಲ ಚನ್ನ ಸಂಗ ಶರಣೆಂಬೆ, ಶರಣೆಂಬೆ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗ ಭೋಗ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು, ಬಯಸದೆ ಬಂದದು, ಬಯಸದೆ ಬಂದದು ಲಿಂಗ ಭೋಗ. ನಾವು ಬಯಸಿ ಏನಾದರೂ ಪಡೆದುಕೊಂಡ್ರೆ ಅದು ಶರೀರದ ಸಲುವಾಗಿ ಪಡ್ಕೋತೀವಿ. ಬಯಸಲಾರದೆ ದೇವರೇ ಕೊಟ್ಟ ಅಂದ್ರೆ ಅದು ಲಿಂಗ ಭೋಗವಾಗುತ್ತದ ಅಂತ ಚನ್ನಬಸವಣ್ಣವರು. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ನಾವು ಈ ಶರೀರದ ಇಚ್ಛೆಗಾಗಿ ಏನೇನೋ ಬೇಡ್ಕೋತ ಹೋಗ್ತೀವಿ. ದಿನಂಪ್ರತಿಯಾಗಿ ದೇವರಲ್ಲಿ ಎಷ್ಟು ಬೇಡ್ಕೋತೀವಿ? ಒಂದು ದಿನ ಆದರೂ ಮನುಷ್ಯ ಬೇಡ್ಯಾನೇನೋ? ಯಾವುದನ್ನು ಬೇಡಬೇಕಾಗಿದೆಯೋ ಅದನ್ನು ಬೇಡಲೇ ಇಲ್ಲ. ಯಾವುದನ್ನು ಎಂದು ಬೇಡಬಾರದಾಗಿತ್ತು ಅದನ್ನೇ ಬೇಡಿದ. ಏನು ಬೇಡಬಾರದಾಗಿತ್ತು? ಈ ಸಾಂಸಾರಿಕ ಪದಾರ್ಥಗಳನ್ನು ಬೇಡಬಾರದಾಗಿತ್ತು, ಅವುಗಳನ್ನೇ ಬೇಡಿದ. ಲಿಂಗಾಂಗ ಸಾಮರಸ್ಯ ಮೋಕ್ಷವನ್ನು ಬೇಡಬೇಕಾಗಿತ್ತು, ಅದನ್ನು ಬೇಡಲಿಲ್ಲ. ಹೀಗಾಗಿ ಚನ್ನ ಬಸವಣ್ಣನವರು ಅಂದ್ರೆ ಸಾಮಾನ್ಯರಲ್ಲ. ಅದಕ್ಕ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಕಿರಿಯರಾದಡೇನು ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ. ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು
ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚೆನ್ನ ಬಸವಣ್ಣ ಅಂತ ಹೇಳಿದರು. ಇಡೀ ಜಗತ್ತಿನಲ್ಲಿ ಹಿರಿಯರ್ಯಾರು ಅಂತ ಹೇಳ್ತಾರೆ ಅವರು. ಕಿರಿಯರಾದಡೇನು ಹಿರಿಯರಾದಡೇನು, ಶರೀರ ನೋಡಿ ವಯಸ್ಸಾದದ್ದನ್ನು ನೋಡಿ ನಾವು ಹಿರಿಯರು ಅಂತ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು. ಒಂದು ಗೂಗಿಗೆ 100 ವರ್ಷ ಆಗ್ಯಾವಂದ್ರೆ ಅದಕ್ಕೆ ಹಿರಿಯ ಅದ ಅಂತ ತಿಳ್ಕೊಂಡು ತಂದ ಪಂಚಾಯತಿಗೆ ನ್ಯಾಯ ಹೇಳಕ್ ಕೂಡಿಸ್ತಾರೆ. ಒಂದು ಯಾವುದೋ ವಯಸ್ಸಾದಂಥ ಪ್ರಾಣಿ ಅದ ಅಂದ್ರೆ ಅದರ ಮಾತು ಯಾರು ಕೇಳುವುದಿಲ್ಲ. ಹಂಗ ಶಿವಾನುಭಾವಿಗಳಾಗದೆ ಸಂಸ್ಕಾರ ಅಳವಡದೆ ಒಬ್ಬ ಮನುಷ್ಯನ ಮನಸ್ಸ ಅಷ್ಟು ಸ್ವಚ್ಛವಾಗದೆ ಅವ ಹಿರಿಯನೇ ಆಗುವುದಿಲ್ಲ ಅಂತ ಹೇಳ್ತಾರೆ. ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ. ಮನೆಯಲ್ಲಿ ಒಬ್ಬ ತಂದೆ ದಿನಂಪ್ರತಿ ಕುಡಿದು ಬರ್ತಿದ್ದ. ದಿನ ಶುದ್ಧ ಬಂದದ್ದ ಇಲ್ಲವ. ದಿನಂಪ್ರತಿ ಒಮ್ಮೆ ಆ ಗ್ವಾಡಿಗೆ ಒಮ್ಮೆ ಈ ಗ್ವಾಡಿಗೆ ಹೊಯ್ದಾಡ್ಕೋತ ಮನೆಗೆ ಬರವ. ಹಿಂಗೆ ಹೊಯ್ದಾಡ್ಕೋತ ದಿನ ಇವು ಮನೆಗೆ ಬರೋದು ನೋಡಿ ಮನೆಯಲ್ಲಿ ಒಂದು ಹುಡುಗಿತ್ತದ ಇವರ ಮಗ. ಅವ ಅಂದ, ನಾಯಿ ಅಂತ ನಾಯಿ ಸೀದಾ ಮನೆಗೆ ಬರ್ತದ ಓಡ್ಕೋತ. ನಾಯಿ ಅಂದು ಒಮ್ಮೆ ಈ ಕಡೆ ಜೋಲಿ ಹೊಡ್ಕೋತ ಎಂದು ಬರುವುದಿಲ್ಲವು. ನೀ ಮನುಷ್ಯ ಆಗಿ ದೇವರು ನಿನಗೆ ಇಷ್ಟು ಬುದ್ಧಿ ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ನೀ ಹೊಯ್ದಾಡ್ಕೋತ ಯಾಕೆ ಬರ್ತಿ, ಅಷ್ಟು ಬುದ್ಧಿ ಇಲ್ಲೇನು ಅಂತ ಮಗ ಬೈದ. ಬೈದಾಗ ಬಹಳ ಮನಸ್ಸಿಗೆ ಹತ್ತವ. ಮನಸ್ಸಿಗೆ ಹತ್ತಿ ಮರುದಿವಸದಿಂದ ಸ್ವಲ್ಪ ಕುಡಿದು ಕಡಿಮೆ ಮಾಡಿದ. ಅವಾಗ ಅಟ್ಟ ನಿತ್ತಲ್ಲೇ ಜೋಲಿ ಹೊಡ್ಲಕ್ಕೆ ಚಾಲೂ ಮಾಡಿದ. ಆ ಬಳಿಕ ಅವ ಮಗ ಮರುದಿವಸ ಅಂದ, ನಿನ್ನಿಕಿತ ಇವತ್ತು ಸ್ವಲ್ಪ ಬುದ್ಧಿ ಹೆಚ್ಚಾಗೈತಿ ನಿನಗ ತಂದವ. ಹುಡುಗ ಸಾಣದೈತಿ ಆದ್ರೆ ಹುಡುಗನಿಗೆ ಕುಡಿಯಬಾರದು ಅನ್ನುವಂಥ ಬುದ್ಧಿ ಅದಲ್ಲ. ಅದಕ್ಕೆ ಹುಡುಗ ದೊಡ್ಡವಾದ, ಅವರ ಅಪ್ಪ ಸಣ್ಣವಾದ. ಅರಿವಿಂಗೆ ಹಿರಿದು ಕಿರಿದುಂಟೆ. ಕುಡಿಯಬಾರದು ಅನ್ನುವಂಥ ಅರಿವೇನದಲ್ಲ ಅದು ಹುಡುಗನಲ್ಲಿ ಹೆಚ್ಚದ, ಅವರ ಅಪ್ಪನಲ್ಲಿ ಕಡಿಮೆ ಅದ. ಹಿಂಗಾಗಿ ಅವರ ಅಪ್ಪ ಸಣ್ಣವಾದ, ಹುಡುಗ ದೊಡ್ಡವಾದ. ಇಲ್ಲಿ ಈ ಅರಿವಲ್ಲ, ಶಿವನ ಅರಿವು, ಜ್ಞಾನದ ಅರಿವು. ಆದಿ ಅನಾದಿ ಇಲ್ಲದಂದು, ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚೆನ್ನ ಬಸವಣ್ಣ. ದೇವರ ದೃಷ್ಟಿಯಲ್ಲಿ ಜಗತ್ತಿನಲ್ಲಿ ಯಾರು ಹಿರಿಯರು ಅಂದ್ರ ಚೆನ್ನ ಬಸವಣ್ಣನೇ ಹಿರಿಯ ಅಂತಲ್ಲಮ್ಮ ಪ್ರಭುದೇವರು ಹೇಳಿದರು. ಅಷ್ಟು ದೊಡ್ಡವರಿದ್ರು ಚೆನ್ನ ಬಸವಣ್ಣವರು. ಅವರೆಲ್ಲ ದೊಡ್ಡವರಾಗಿ ಹೋದ್ರು, ನಾವು ದೊಡ್ಡವರಾಗಬೇಕಲ್ಲ. ಬಸವಣ್ಣವ್ರು ಬಹಳ ದೊಡ್ಡವರಿದ್ರು. ಎಷ್ಟು ದೊಡ್ಡವರಿದ್ರು ಅಂದ್ರೆ ಅವ್ರನ್ನ ಹೇಳಲಿಕ್ಕೆ, ಅವರ ಬಗ್ಗೆ ವರ್ಣನ ಮಾಡಲಿಕ್ಕೆ ಶಬ್ದಗಳು ಸಾಲುವುದಿಲ್ಲ. ಬರಬ್ಬರಿ ಅದ. ನಮ್ಮ ವರ್ಣನ ಮಾಡ್ಲಕ್ಕೆ ಕುಂತ್ರ ನಾವು ಯಾವ ಸ್ಟೇಷನ್ದಾಗ ಅದೇವಿ ಇನ್ನೂ. ಕೆಲವೊಬ್ಬರಿನ ರೈಲ್ವೆ ಸ್ಟೇಷನ್ಗೆ ಬಂದಿಲ್ಲ, ಬಹಳ ದೂರದಾರ. ಕೆಲವೊಂದಿಷ್ಟು ಜನ ಸ್ಟೇಷನ್ದಾಗ ಬಂದದ, ಅವು ಟ್ರೇನ್ ಹೊಂಟಾವಿಲ್ಲ ಎಲ್ಲ. ಗುರುಬಸವ ಮಹಾಶಿವಯೋಗಿಗಳ ಕಾಲಕ್ಕೂ ಈ ಮಠದಂದ ಟ್ರೇನ್ ಹೋಗ್ಯದ ಶಿವಲೋಕಕ್ಕೆ. ಚನ್ನಬಸವ ಮಹಾಶಿವಯೋಗಿಗಳ ಕಾಲಕ್ಕೂ ಹೋಗ್ಯದ. ಹಾಗೇ ಈ ಪರಂಪರೆ ನಿರಂತರವಾಗಿ ಹೋಗ್ತಾನೆ ಅದ. ನಾವು ಮಾತ್ರ ಬೀಳೂರಾಗ ಬಂದ, ಇದು ರೈಲ್ವೆ ಸ್ಟೇಷನ್ ಇದ್ದಂಗೆ, ಶಿವಲೋಕಕ್ಕೆ ಹೋಗೋ ರೈಲ್ವೆ ಸ್ಟೇಷನ್. ಇಲ್ಲಿ ಬಂದದೀವಿ, ಬರೇ ನಮ್ಮ ಮನೆ ಸುದ್ದಿ ಮಾತಾಡ್ಲತ್ತಿದೀವಿ ಹೊರತಾಗಿ ನಾವು ಕೂಡ ಶಿವ ಭಕ್ತರಾಗಬೇಕು, ದೇವಲೋಕಕ್ಕೆ ಹೋಗಬೇಕು ಅಂತಿಲ್ಲ ನಮಗೆ. ಅಂದ್ರೆ ಏನು, ಪ್ರಪಂಚದ ಗದ್ದಲದಲ್ಲಿ ಮುಳುಗಿ ಬಿಟ್ಟಿದ್ದೀವಿ. ಬಹಳ ಚಲೋ ಇದ್ರು ಅಜ್ಜವರು, ಬಹಳ ದೊಡ್ಡ ತಪಸ್ವಿಗಳಿದ್ರು.
ಬರ್ತೀವಿ, ಗದ್ದಿಗೆ ನಮಸ್ಕಾರ ಮಾಡ್ತೀವಿ, ಹೊರಗೆ ಹೋಗಿ ಮತ್ತೆ ಅದ ಸುಳ್ಳಿನ ಪುರಾಣ ಹೇಳ್ಕೋತ ತಿರುಗಾಡ್ತೀವಿ ಸಂಜೆ ತಕ. ಈ ಆಶ್ರಮಕ್ಕೆ, ಈ ಮಠಕ್ಕೆ ಬಂದು ನಾವು ಕಲಿಬೇಕಾದದ್ದೇನು? ಇಲ್ಲಿ ಬಂದ ಏನೋ ಕಲಿತು ಹೋಗುವುದಲ್ಲ, ಸತ್ಯ ಮಾತನಾಡುವುದನ್ನು ಕಲಿತು ಹೋಗಬೇಕು. ಈ ಮಠಕ್ಕೆ ಬಂದ ಹಿಂಸಾ ಮಾಡಬಾರದು ಅನ್ನುವ ಜ್ಞಾನವನ್ನು ನಾವು ಕಲಿತುಕೊಂಡು ಹೋಗಬೇಕು. ಒಬ್ಬ ಬಾಲಕಿ ಇದ್ಲು. ಒಂದಾನೊಂದು ಬುದ್ಧನ ಕಾಲ ಅದು. ಆ ಕಾಲದಲ್ಲಿ ನಡೆದಂಥ ಘಟನೆ ಇದು. ಬುದ್ಧ ಅಂದ್ರೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಮಹಾತ್ಮ. ಅಂತಹ ಬುದ್ಧ ಇಡೀ ರಾಜ್ಯವನ್ನೇ ಪರಿತ್ಯಾಗ ಮಾಡಿ, ತಪಸ್ಸನ್ನು ಮಾಡಿ ಜಗತ್ತಿಗೆ ಶಾಂತಿಯ ಉಪದೇಶವನ್ನು ಹೇಳ್ತಾ ಇದ್ದ. ಆ ಬುದ್ಧನ ಉಪದೇಶವನ್ನು ಕೇಳುವುದಕ್ಕಾಗಿ ರಾಜ ಮಹಾರಾಜರು, ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ರು. ಸಾವಿರಾರು ಜನ ಅವನ ಪ್ರವಚನ ಕೇಳಲಾಕ ಜನ ಬರ್ತಿದ್ರು ಪ್ರತಿದಿನ. ಒಂದು ದಿನ ಇಬ್ಬರು ಅವ್ವ ಅಪ್ಪ ಬಹಳ ಬಡತನದಲ್ಲಿದ್ದರು. ಅವರಿಗೊಬ್ಬ ಸಣ್ಣ ಮಗಳಿದ್ಲು. ಅವರು ಹೊಲಕ್ಕೆ, ಬುದ್ಧನ ಉಪದೇಶ ಇಲ್ಲಿ ನಡೀತದಂದ್ರೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಅವ್ರ ಹೊಲ ಇತ್ತು. ನಡ್ಕೋತ ಹೋಗಬೇಕು ಹೊಲಕ್ಕೆ. ನಡ್ಕೋತ ಹೊಲಕ್ಕೆ ಹೋದರು. ಆ ಬಳಿಕ ಅಪ್ಪ ಮೊದಲು ಹೋದ. ಅವ್ವ ಬುತ್ತಿ ಕಟ್ಟಿ ಮಗಳ ಕೈಯಲ್ಲಿ ಕೊಟ್ಟು, ಅಪ್ಪನಿಗೆ ಕೊಟ್ಟ ಬಾ, ನಮಗೆ ಮಾತ್ರ ಬಹಳ ಕೆಲಸದ, ನಾವು ಬುದ್ಧನ ಪ್ರವಚನ ಕೇಳಕ್ಕಾಗುವುದಿಲ್ಲ. ಬುದ್ಧನದು ಈ ಊರಿನಲ್ಲಿ ಇವತ್ತೇ ಕೊನೆಯ ಪ್ರವಚನ. ಇವತ್ತು ಸಂಜೆಕವ ಪ್ರವಚನ ಮುಗಿಸಿ ನಾಳೆ ಈ ಊರು ಬಿಟ್ಟು ಹೋಗವದಾನ ಅಂತ ಹೇಳಿದ್ಲ ಅವ್ವ ಮಗಳಿಗೆ. ನೋಡುವ ಮಗಳೇ, ನಿನಗೆ ವಯಸ್ಸು ಸಾಣದಿರಬಹುದು, ಆದ್ರೆ ಬುದ್ಧ ಬುತ್ತಿ ಕೊಟ್ಟು ಬರೋ ಮುಂದೆ, ನಿಮ್ಮ ಅಪ್ಪಗ ಬುತ್ತಿ ಕೊಟ್ಟು ಬರೋ ಮುಂದೆ ನೀನು ಬುದ್ಧ ಏನು ಪ್ರವಚನ ಹೇಳ್ತಾನಲ್ಲ ಅದನ್ನು ಕೇಳಿ ಬಂದು ನಮಗೆ ಹೇಳಬೇಕು ಅಂತ ಅವು ಹೇಳಿ ಕಳಿಸಿದ್ಲು ಮಗಳಿಗೆ. ಅದು 10-15 ವರ್ಷದ ಮಗು. ಮೊಟ್ಟ ಮೊದಲ ತೋಟಕ್ಕೆ ಹೋಗಲಿಲ್ಲ. ನೇರವಾಗಿ ಬುದ್ಧ ಯಾವ ವನದಲ್ಲಿ ವಾಸ ಮಾಡಿದ್ನಲ್ಲ ಅಲ್ಲಿಗೆ ಬಂದ್ಲಾಕಿ. ಬಂದು ಬುದ್ಧನಿಗೆ ನಮಸ್ಕಾರ ಮಾಡಿದ್ಲು. ಕೈಯಾಗ ಬುತ್ತಿ ಗಂಟಿತ್ತು. ನಮಸ್ಕಾರ ಮಾಡಿ ಬುದ್ಧನಿಗೆ ಹೇಳಿದ್ಲು, ಬುದ್ಧ ಭಗವಂತರೇ, ನಂದೊಂದು ಸಣ್ಣ ವಿನಂತಿ ಅದ. ಏನಾ ವಿನಂತಿ ಅಂತ ಕೇಳಿದ ಬುದ್ಧ. ಏನಿಲ್ಲ, ನಮ್ಮ ಅಪ್ಪ 5-6 ಕಿಲೋಮೀಟರ್ ದೂರ ಮೇಲೆ ಗಳೆ ಹೊಡ್ಲತ್ತಾನ, ಹೊಲ್ದಾಗ ಕೆಲಸ ಮಾಡ್ಲತ್ತಾನ. ಅವಾಗ ನಾ ಬುತ್ತಿ ಕೊಟ್ಟ ಇಲ್ಲಿ ನಿನ್ನ ಪ್ರವಚನ ಕೇಳಾಕ ಬರ್ಲಾಕ ನನಗೆ ತಡ ಆಕೈತಿ. ನಾ ಬರೋ ತಕ ಪ್ರವಚನ ಚಾಲೂ ಮಾಡಬಾರದು, ಹಂಗೆ ಮಾತು ಕೊಡ್ರಿ ಅಂತ ಹೇಳಿದ್ಲು. ಅವಾಗ ಆಯಿತು, ನೀ ಹೋಗಿ ಬಾ, ನೀ ಬರೋ ತಕ ನಾ ಚಾಲೂ ಮಾಡೋದಿಲ್ಲ ಅಂತ ಬುದ್ಧ ಹೇಳಿದ. ಆ ಹುಡುಗಿ ತೋಟಕ್ಕೆ ಹೋದ್ಲು. ಅವ್ರ ಅಪ್ಪನಿಗೆ ಬುತ್ತಿಯನ್ನು ಕೊಟ್ಲು. ಕೊಟ್ಟ ಬಳಿಕ ಸಾವಕಾಶ ನಡ್ಕೋತ ಬರ್ತಾ ಇದ್ಲು. ಸಮಯ ಆಯ್ತಿಲ್ಲ, ಬುದ್ಧನ ಪ್ರವಚನ ಸಮಯ. ಎಲ್ಲ ಭಕ್ತರು ಬಂದರು, ಶಿಷ್ಯರು ಬಂದರು, ಮಂತ್ರಿಗಳು ಬಂದರು, ರಾಜರು ಮಹಾರಾಜರು ಎಲ್ಲರೂ ಬಂದ ಸಭಾ ತುಂಬಿತು. ತುಂಬಿದರೂ ಕೂಡ ಬುದ್ಧನ ಪ್ರವಚನ ಚಾಲೂ ಆಗಲಿಲ್ಲ. ಅತ್ಯಂತ ಪ್ರೀತಿಯ ಶಿಷ್ಯ ಆನಂದ ಬಂದ ಬುದ್ಧನಿಗೆ ಹೇಳಿದ, ಪ್ರವಚನ ಚಾಲೂ ಮಾಡ್ರಿ ಅಂತಂದ. ಬುದ್ಧ ಹೇಳಿದ, ಇನ್ನ ಬರಬೇಕಾದವರು ಬಂದಿಲ್ಲ ಅಂತ ಹೇಳಿದ. ಅವಾಗ ಶಿಷ್ಯ ಆನಂದ ಎಲ್ಲ ಕಡೆ ನೋಡಿದ. ಬಂದಾರ, ಭಕ್ತರು ಬಂದಾರ, ಸನ್ಯಾಸಿ ಶಿಷ್ಯರು ಬಂದಾರ, ಮಂತ್ರಿಗಳು ಬಂದಾರ, ರಾಜರು ಬಂದಾರ, ಮಹಾರಾಜರು ಬಂದಾರ. ಇನ್ನ ಯಾರು ಬರಬೇಕು ಅಂತ ಬುದ್ಧನಿಗೆ ಕೇಳಿದ. ಅವಾಗ ಬುದ್ಧ ಭಗವಂತ ಒಂದು ಮಾತನ್ನು ಹೇಳಿದ, ಯಾವ ಸಣ್ಣ ಮಗು ಆ ಮಗುವಿನಲ್ಲಿ ಜ್ಞಾನವನ್ನು ಪಡೆಯಬೇಕು ಅನ್ನುವಂಥ ಹಸಿವದಲ್ಲ, ಆ ಹಸಿವಿನ ಬಾಲಕಿ ಇನ್ನೂ ಬಂದಿಲ್ಲ ಅಂತ ಹೇಳಿದ ಬುದ್ಧ. ಅವಾಗ ಅಲ್ಲಿದ್ದವರೆಲ್ಲ ಅಂದ್ರು,
ಬುದ್ಧ ಯಾರ ಮಾತನ್ನು ಕೇಳಿದವನಲ್ಲ. ಒಂದು ಸಣ್ಣ ಬಾಲಕಿ 10-15 ವರ್ಷದ ಹುಡುಗಿಯ ಮಾತನ್ನ ಕೇಳುವುದೇ ಅಂತಂದ್ರು. ಅಷ್ಟರಲ್ಲೇನ ಆ ಬಾಲಕಿ ಓಡ್ಕೋತ ಬಂದ್ಲು, ಬುದ್ಧನಿಗೆ ನಮಸ್ಕಾರ ಮಾಡಿ ಮುಂದೆ ಕುತ್ಕೊಂಡ್ಳು. ಬುದ್ಧ ಭಗವಂತರೇ, ಇನ್ನು ನಿಮ್ಮ ಪ್ರವಚನ ಚಾಲೂ ಆಗಲಿ ಅಂತ ಹೇಳಿದ್ರು. ಆಯ್ತವಾ, ನೀ ಹೇಳ್ದಂಗೆ ಚಾಲೂ ಮಾಡ್ತಂತ ಅವ್ರು ಪ್ರವಚನ ಚಾಲೂ ಮಾಡಿದ್ರು. ಇದಕ್ಕೇನಂತಾರ? ಭಕ್ತಿ ಅಂತ ಕರೀತಾರೆ. ರಾಜ ಮಹಾರಾಜರ ಆಜ್ಞೆಯನ್ನ ಪಾಲಿಸದಂಥ ಬುದ್ಧ ಭಗವಂತ ಬರೀ ಒಬ್ಬ ಸಣ್ಣ ಬಾಲಕಿಯ ಭಕ್ತಿಯ ಆಜ್ಞೆಯನ್ನ ಪಾಲಿಸಿದ್ದ. ಹಂಗ ನಾವು ಬಹಳ ಶ್ರೀಮಂತರದೀವಿ ಅಂತ ಗುರುಗಳು ಹೇಳಕ್ ಬಂದ್ರೆ ಅವ್ರಿಗೆ ಕೇಳುವುದಿಲ್ಲ. ನಮ್ಮಲ್ಲಿ ಬಹಳ ದೊಡ್ಡ ಅಧಿಕಾರ ಅದ ಅಂತ ಹೇಳಿದ್ರು ಕೇಳುವುದಿಲ್ಲ. ಒಬ್ಬ ಭಕ್ತಿವಂತ ಮನುಷ್ಯ ಹೇಳಿದ ಅಂದ್ರೆ ಅದನ್ನ ಮಹಾತ್ಮರು ಕೇಳ್ತಾರೆ. ಹಾಗ ಚನ್ನ ಬಸವಣ್ಣನವರು ಅಂದ್ರ ಭಕ್ತಿ ಸಾಮ್ರಾಜ್ಯದ ಚಕ್ರವರ್ತಿಗಳು. ಹೀಗ ಭಕ್ತಿ ಅಂದ್ರೆ ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಅದಕ್ಕಾಗಿ ನಾವು ದಿನಂಪ್ರತಿಯಾಗಿ ಪ್ರತಿದಿನ ಅವಲೋಕನ ಮಾಡಿ ಪರೀಕ್ಷಾ ಮಾಡಿ ನಮ್ಮ ಜೀವನದಲ್ಲಿ ಏನು ತಪ್ಪು ಆಗ್ತಾವೋ ಇಲ್ಲೋ ಅಂತ ನೋಡ್ಕೊಂಡು ಹೋಗಬೇಕು ಮುಂದೆ. ಒಬ್ಬ ಕಳ್ಳರಂದ್ರೆ ಹೆಂಗಿರ್ತಾರಂದ್ರೆ ನಮಗೆ ಗೊತ್ತಾಗೋದಿಲ್ಲ ಇವ್ರು ಕಳ್ಳರದಾರಂತ. ಹಂಗಿರ್ತಾರ ಅವ್ರು, ನಮ್ಮ ನಡುನೆ ಇರ್ತಾರ, ಗೊತ್ತಾಗೋದಿಲ್ಲ. ಪೊಲೀಸರಿಗೆ ಅಷ್ಟೇ ಗೊತ್ತಾಗ್ತದ. ಯಾಕಂದ್ರೆ ಅವರಿಗೆ ಕಳ್ಳರು ಯಾರು ಇರ್ತಾರ ಅವ್ರ ಹಾವ ಭಾವ ಹೆಂಗಿರ್ತತೆ ಅಂತ ಅವ್ರಿಗೆ ಗೊತ್ತಿರ್ತದ. ಅದಕ್ಕೆ ನಾವು ಇಷ್ಟೆಲ್ಲ ಜನ ಕೂಡ್ರು ಕಳ್ಳ ಯಾರತ್ತ ಕಂಡು ಹಿಡ್ಲಕ್ ಆಗೋದಿಲ್ಲ. ಒಬ್ಬ ಪೊಲೀಸ್ ಬರಲಿ, ಇವನ ಕಳ್ಳ ಅಂತ ಹೇಳ್ತಾನ. ಹಂಗ ಒಬ್ಬ ಕಳ್ಳಿದ್ದ, ದಿನಂಪ್ರತಿ ತುಡುಗು ಮಾಡೋದೇ ಅವನ ಕೆಲಸ. ಎಲ್ಲ ಕಳ್ಳತನ ಮಾಡೋದು, ಮತ್ತೆ ಮರುದಿವ್ಸ ಮುಂಜಾನೆ ಹೋಗಿ ಪಂಚಾಯತಿ ಕಟ್ಟಿಗೆ ಇವನೇ ಕುಂಡ್ರಾವ. ಇದು ಭಾಳ ವಿಚಿತ್ರ ಇರ್ತದ ಜಗತ್ತಿನಲ್ಲಿ. ಯಾವ ಹೊಡೆದಿರ್ತಾನಲ್ಲ ಅವನ ಹೋಗಿ ರಂಬಸ್ಲಾಕ್ ಹೋಗಿರ್ತಾನೆ ಇನ್ನೊಂದು ವೇಷ ಹಾಕೊಂಡು. ಹಂಗ ಅವ ಬಹಳ ಕಳ್ಳತನ ಮಾಡ್ತಾ ಇದ್ದ. ಒಂದು ದಿನ ಇನ್ನೇನು ಚಲೋ ದೊಡ್ಡದು ಒಂದು ಮನೆ ಕಳ್ಳತನ ಮಾಡಬೇಕು ಅಂತ ಒಂದು ಶ್ರೀಮಂತರ ಮನೆ ಕಳ್ಳತನ ಮಾಡಿದ ಬಳಿಕ ಮನ್ಯಾಗ ಯಾರಿಗೂ ಗೊತ್ತಾಗಲಿಲ್ಲ. ಕಳ್ಳರು ಬರುವ ಸಮಯ ಅಂದ್ರೆ ನಿಮಗೆ ಯಾವಾಗ ಜೋರು ನಿದ್ದೆ ಹತ್ತದ ಅವಾಗ ಬರ್ತಾರ ಅವರು. ನಿಮಗೆ ಎಚ್ಚರ ಆಗೋದ್ರೊಳಗಾಗಿ ಮನೆ ಎಲ್ಲ ತುಡುಗಾಗಿರ್ತದ, ಮುಗಿದು ಹೋದ ಕೆಲಸ. ಅವಾಗ ಕಳ್ಳತನ ಆಯಿತು. ಎಲ್ಲ ಬಂಗಾರ ಸಾಮಾನ. ನಮ್ಮ ಭಾರತ ದೇಶದಾಗಂತೂ ಬಂಗಾರದ ಹುಚ್ಚ. ಅದೇನು ಬೇಕಾದಾಗಲಿ ತಿನ್ಲಾಕಿರ್ಲಿಲ್ಲ ಅಂದ್ರೆ ಅಟ್ಟ ಹೋದ್ ತಾಯಂದ್ರೆ ಒಂದು ಗುಂಜಾದ್ರೂ ಬಂಗಾರ ಇರ್ಬೇಕಂತ ಇವರು. ಭೂಮಿ ಎಲ್ಲ ಕಿಲೋಮೀಟರ್ ಗಟ್ಟಲೆ ಭೂಮಿ ಕೊರ್ದಾರ ನಿಮ್ಮ ಸಲುವಾಗಿ. ಚಿನ್ನದ ಗಣಿ ಬಂಗಾರದ ಗಣಿ ಎಲ್ಲ ಕಿಲೋಮೀಟರ್ ಗಟ್ಟಲೆ ಗುಮ್ಮ ತೆಗದಾರ ತೆಗ್ಗ. ಆದರೂ ಕೂಡ ಬಂಗಾರ ತಗೊಳ್ದೇನ ಮುಗಿಯವಲ್ದ ಕೆಲಸ. ಅತ್ತಿ ಬಂಗಾರೇನು ಅತ್ತಿ ತಗೊಂಡು ಹೋಗಿಲ್ಲ, ಸೊಸಿಗಿರ್ಲತ್ ಇಲ್ಲೇ ಭೂಲೋಕದಾಗ ಬಿಟ್ಟು ಪರಲೋಕಕ್ಕೆ ಹೋದ್ಲ ಅತ್ತಿ. ಆದರೂ ಅತ್ತಿ ಬಂಗಾರ, ಅಕ್ಕನ ಬಂಗಾರ, ಆ ಬಂಗಾರ ಈ ಬಂಗಾರ ಎಲ್ಲ ಹಾಕೊಂಡ್ರು ಇನ್ನ ಮುಗಿಯವಲ್ದ ನಮ್ಮ ಕೆಲಸ. ಹಂಗವ ಇವರೆಲ್ಲ ಚಲೋ ಮಾಡಿಸಿಟ್ಟಿದ್ರು ಬಂಗಾರದ ಆಭರಣ. ಕಳ್ಳರಿಗೆ ತುಡುಗು ಮಾಡ್ಲಕ್ಕೆ ಭಾಳ ಸರಳ ಮಾಡಿ ಕೊಡ್ತೀರಿ ನೀವು. ಯಾಕೆ ಅಂದ್ರೆ ರೊಕ್ಕ ಕಳ್ಳತನ ಮಾಡ್ಲಾಕ ತಡ ಆಗ್ತದೆ. ಬಂಗಾರ ಅಂದ್ರೆ ಏನು, ಸ್ವಲ್ಪ ತಗೊಂಡ್ರು ಸಾಕು, ಕಿಮ್ಮತ್ತು ಭಾಳ ಆಗ್ತದ ಅದರದ್ದು. ಹಂಗವ ಕಳ್ಳ ಎಲ್ಲ ಬಂಗಾರದ ಆಭರಣಗಳನ್ನು ಒಂದು ಜೋಳಿಗ್ಯಾಗ ಕಟ್ಟಿ ಹೆಗಲಿಗೆ ಹಾಕೊಂಡ. ಬೆಳಕಿಂಡಿಲೆ ಸಾವಕಾಸ ಒಂದು ಮಗ್ಗಲು ಕಿಂಡಿತ್ತು, ಅದರಂದ ಜಿಗದು ಹೊರಗೆ ಬಂದ. ಹೊರಗೆ ದನಗಳು ದವಣಿತ್ತು. ಗೌಡ್ರ ಮನೆ ಅಂದ್ರೆ ಹೆಂಗಿರ್ತಾವ, ದೊಡ್ಡ ಶ್ರೀಮಂತರ ಮನೆಗಳು. ದೊಡ್ಡ ದವಣಿ ಎಲ್ಲ 4-8 ಎಮ್ಮೆಗಳು, 4-8 ಎತ್ತುಗಳು, ಆಕಳ ಎಲ್ಲ ದೊಡ್ಡ ಬಾರದಾನ ಇತ್ತವ್ರು. ಇನ್ನೇನು ತಪ್ಪಿಸ್ಕೊಂಡು ಓಡಿ ಹೋಗಬೇಕು ಅನ್ನೋದ್ರೊಳಗಾಗಿ
ಎಮ್ಮಿ ಕಾಲು ತಟ್ಟಿ ಬಿದ್ದಿವ. ಬಿದ್ದ ಕೂಡಲೇ ಯಾರೋ ನಕ್ಕಂತ ಶಬ್ದ ಆತು. ಇಲ್ಯಾರು ನಕ್ಕರಪ್ಪ ಅಂತವ, ದನದ ದೊಡ್ಡಾಗ ಯಾರ ಎಚ್ಚರದಾರ ಅಂತವ ತಿರುಗಿ ನೋಡಿದ, ಯಾರೂ ಕಾಣಿಸಲಿಲ್ಲ. ಮತ್ತೆ ನಕ್ಕಂಗ ಶಬ್ದ ಕೇಳಿತ್ತು. ಯಾರು ನೀವು ನಗುವವರು ಅಂತ ಕೇಳಿದಾಗ ಎಮ್ಮೆಂತೂ ನಾನ ನೆಕ್ಕನೋ ಅಂತ ಹೇಳ್ತದೆ. ಎಮ್ಮೆ, ನಿನಗೂ ನಗಲಾಕ ಬರ್ತತೇನಂತ ಕೇಳಿದೆವ. ನೀ ಏನೇನು ಮಾಡ್ತಿಲ್ಲ, ಈ ಎಲ್ಲ ಕೆಲಸ ನಾನು ಮಾಡೇ ಬಂದನೆ ಅಂತ ಹೇಳ್ತದು ಎಮ್ಮೆ. ಅವಾಗ ಮತ್ತಿವು ಹೈಬ್ರಿಡ್ ಎಮ್ಮೆ ಅಲ್ರಿ, ಜವಾರಿ ಎಮ್ಮೆ ನಗ್ತಾವ. ಇವು ಜರ್ಸಿ ಆಕಳದು ನಕ್ಕದ್ ನೋಡ್ರಿ ನೀವು. ಎಲ್ಲ ಜರ್ಸಿ ಆಕಳು ದಿನ ಮುಂಜಾನೆ ಹಾಲು ತಂದು ಡೈರಿಗೆ ಹಾಕಿರಿ. ಜರ್ಸಿ ಆಕಳ ಹಾಲು ಜರ ಏನು ಮಾಡ್ರಿ, ನೀವೆಲ್ಲ ಚಲೋ ಒಕ್ಕಲ್ತನ ಮಾಡ್ತೀರಿ, ಮಾಡಬೇಡ್ರಂತಲ್ಲ. ಜರ್ಸಿ ಆಕಳ ಹಾಲು ತಂದು ಡೈರಿಗೆ ಹಾಕ್ರಿ. ಈ ಹಾಲು ಹೋದವರು ಪುನಃ ಮುಂಬೈ ದೊಡ್ಡ ದೊಡ್ಡ ಸಿಟಿಗೆ ಹಾಕ್ತಾರ. ಅಲ್ಲಿದ್ದವ್ರು ತಿಂದು ಅವ್ರು ಮಳ್ಳಾಗಲಿ, ನೀವು ಮಳ್ಳಾಗಲಕ್ಕೆ ಹೋಗ್ಬೇಡ್ರಿ. ನೀವು ಜವಾರಿ ಆಕಳ ಹಾಲು ತಿನ್ರಿ. ಅವರು ಶಾಣೆ ಆಗಿ ನಿಮ್ಮನ್ನ ಆಳ್ಲತ್ತಾರ. ಅದಕ್ಕೆ ಇನ್ನು ಅವ್ರು ಮಳ್ಳಾಗಬೇಕು, ಹಳ್ಳ್ಯಾನ ಅವ್ರು ಶಾಣೆ ಆಗ್ಬೇಕಾಗ್ಯದ, ರೈತರು ಶಾಣೆ ಆಗಬೇಕು. ಹಂಗ ಇದೇನು ಎಮ್ಮಿತ್ತು, ನಕ್ಕಿತ್ತು. ನಕ್ಕ ಬಳಕ ಕಳ್ಳಂದ ಕೇಳಿದೆ, ಎದಕ್ಕೆ ನಕ್ಕಿ? ಅದು ಹೇಳ್ತು, ಮೊದಲ ಈ ಮನೆಯಾಗ ಸಾವುಕಾರನ ಕೈಯಾಗ ನಾ ಕೆಲಸ ಮಾಡ್ಲಕ್ಕಿದ್ದೆ. ಸಾವುಕಾರ ನನ್ನ ಮ್ಯಾಲೆ ಎಷ್ಟು ವಿಶ್ವಾಸ ಇಟ್ಟಿದ್ದ ಅಂದ್ರೆ ಇಡೀ ಮನಿ ಚಾವಿನ ನನ್ನ ಕೈಯಾಗ ಕೊಟ್ಟಿದ್ದ. ಇಡೀ ಮನಿ ಕಾರ್ಬಾರನ ನನ್ನ ಕೈಯಾಗಿತ್ತು. ಆದ್ರ ಒಂದು ದಿವಸ ಏನಾಯಿತು ಅಂದ್ರ, ಮಾಲಕಗೆ ಹೇಳಾರ್ದನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ನಿ ನಾನು. ಮಾಲಕಗೆ ಹೇಳಾರ್ದನ ಕಳ್ತನ ಮಾಡಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ನಿ. ಅದಕ್ಕೆ ದೇವರೇನಂದ, ಈ ಜನ್ಮದಲ್ಲಿ ನೀನು ಎಮ್ಮೆಯಾಗಿ ಹೋಗಿ ದಿನಂಪ್ರತಿ ಅವಾಗ ಹಾಲು ಹಿಂಡಿ ಕೊಡು ಅಂತ ಕಳಿಸ್ಯಾನ. ಅವಾಗ ಇವ ಅಂದ, ನಂದ ಬರೇ ಒಂದ ಗ್ಲಾಸ್ ಮಜ್ಜಿಗೆ ಸಲುವಾಗಿ ಅಷ್ಟಕ್ಕನ ಈ ಎಮ್ಮೆ ಜನ್ಮ ಬಂದದ. ಇನ್ನು ಇಷ್ಟು ದೊಡ್ಡ ಗಂಟ ನೀ ಒಯ್ಲಾಗ್ತದೆ ಅಂದ ಬಳಿಕ ಎಷ್ಟು ಜನ್ಮ ಎಮ್ಮೆ ಆಗವ ಅಂತ ಕೇಳ್ತದೋ. ನಾವು ಹೇಳಾರ್ದ ಕೇಳಾರ್ದ ಕಳ್ತನ ಮಾಡಿದೀವಿ. ಆ ಬಳಿಕ ಯಾರ್ಯಾರಿಗೋ ಬೈದಿದ್ದೀವಿ, ಬಡದಿದ್ದೀವಿ, ಏನೇನೋ ಮಾಡಬಾರ್ದು ಕೆಲಸ ಮಾಡಿದೀವಿ. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ನಿಯಮ ಅದ. ಏನು ಅಂದ್ರೆ, ಇಲ್ಲಿ ತನಕ ಏನಾದರೂ ತಪ್ಪು ಮಾಡಲಿ, ಇನ್ನು ಮುಂದೆ ನಾ ತಪ್ಪು ಮಾಡುವುದಿಲ್ಲ, ಗುರು ಪಾದ ಸಾಕ್ಷಿಯಾಗಿ ಪ್ರತಿಜ್ಞಾ ಮಾಡ್ತೀನಿ ಅಂದ್ರೆ ಅದೆಲ್ಲ ಮಾಫಿ ಆಗ್ತದೆ. ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಹೇಳಬೇಕು. ಮತ್ತು ಹಳಿ ಚಟನ ನಮಗೆ ಬಿತ್ತು ಅಂದ್ರೆ ಗುರುಗಳು ಸಹಿತ ಕೈ ಹಿಡಿಯಂಗಿಲ್ಲ. ಆಗ ಚನ್ನ ಬಸವಣ್ಣನವರು ನಮಗೆಲ್ಲ ಹೇಳ್ತಾರ, ಜೀವನದಲ್ಲಿ ತಪ್ಪಲಾಕ ಹೋಗಬಾರದು. ಅವರು ನಾವು ಪೂಜಾ ಮಾಡ್ತೀವಿ, ಚನ್ನ ಬಸವಣ್ಣನವರು ಪೂಜೆಯನ್ನ ಮಾಡಿದರು. ನಾವು ಹೂ ಏರಿಸ್ತೀವಲ್ಲ ದಿನಂಪ್ರತಿ, ಬುಟ್ಟಿಗಟ್ಲೆ ಹೂ ಏರಿಸ್ತೀವಿ, ಪತ್ರಿ ಏರಿಸ್ತೀವಿ, ಧೂಪ ದೀಪ ಗಂಟೆ ಬಡಿತಿರ್ತೀವಿ, 10 ಮನೆಗೆ ಕೇಳ್ಸಂಗ. ಆದ್ರ ಚನ್ನ ಬಸವಣ್ಣವ್ರು ಹೇಳ್ತಾರ, ಹಿಂಗ ನೀ ಎಷ್ಟು ದಿವಸ ಪೂಜಾ ಮಾಡಿದ್ರೆ ಏನಪ್ಪಾ, ನಿನ್ನ ಭಾವ ಶುದ್ಧ ಇರ್ಲಾರ್ದು ಏನು ಮಾಡ್ರಿ, ಏನು ಮಾಡೋದದ? ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದೊಡೆ ಪ್ರಯೋಜನವಿಲ್ಲ, ಪರಿಣಾಮವಿಲ್ಲ, ಸುಖ ದೊರಕೊಳ್ಳದು ನೋಡ. ಅವ್ರು ಹೇಳ್ತಾರ, ಬರೇ ಹೊರಗಿಂದ ಪೂಜಾ ಮಾಡ್ಲಕ್ಕಂತಿ ಅಂದ್ರ ನಿನ್ನ ಒಳಗೆ ಬದಲಾಗಲಿಲ್ಲ ಅಂದ್ರೆ ಅದು ಪೂಜೆನೇ ಅಲ್ಲ. ಅದೆಂತೆಂದೊಡೆ ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿಪ್ಪುದೇ ಪ್ರಥಮ ಪುಷ್ಪ ಅಂತ ಹೇಳಿದರು. ದೇವರಿಗೆ ನಾವು ಹೂ ಅರ್ಪಿಸ್ತೀವಲ್ಲ, ಹೂ ಏರಿಸ್ತೀವಲ್ಲ,
ಯಾವ ಹೂವು ಮೊದಲು ಏರಿಸಬೇಕು ಅಂದ್ರೆ ಯಾವುದೇ ಜೀವರಾಶಿಗಳಿಗೆ ನಾವು ಹಿಂಸಾ ಮಾಡಬಾರದು, ಅದುವೇ ನಾವು ಶಿವನ ಪಾದಕ್ಕೆ ಅರ್ಪಿಸುವಂಥ ಮೊದಲನೆಯ ಹೂ ಅಂತ ಚನ್ನಬಸವಣ್ಣವರು. ಸರ್ವೇಂದ್ರಿಯಂಗಳ ನಿಗ್ರಹಿಸಬಲ್ಲೊಡೆ ದ್ವಿತೀಯ ಪುಷ್ಪ ಅಂತ ಹೇಳಿದರು. ಕಣ್ಣ ನಮ್ಮ ನಿಯಂತ್ರಣದಲ್ಲಿರಬೇಕು, ಕಿವಿ, ಮನಸ್ಸ, ಬುದ್ಧಿ ಇವೆಲ್ಲವುಗಳನ್ನು ನಿಗ್ರಹಿಸಿದೀವಿ ಅಂದ್ರೆ ಅವಾಗ ಅದು ಪರಮಾತ್ಮನ ಪಾದಕ್ಕೆ ಅರ್ಪಿಸುವಂತಹ ಎರಡನೆಯ ಪುಷ್ಪ. ಮುಂದೆ ಹೇಳ್ತಾರ, ಸರ್ವಾಹಂಕಾರವ ತೊರೆದು ಶಾಂತನಾಗಿರಬಲ್ಲೊಡೆ ತೃತೀಯ ಪುಷ್ಪ. ಎಲ್ಲ ನಾನ ಮಾಡೇನಿ, ನಾನ ಕಟ್ಸೇನಿ, ನಾನ ದಾನ ಕೊಟ್ಟನೆ, ಎಲ್ಲ ನಂದು ನಂದು, ನಾ ಮಾಡ್ರೆ ಆಯ್ತು ಅಂತ ತಿರ್ತಾನ ಮುತ್ಯ ಮನ್ಯಾಗ ಕೂತ್ಕೊಂಡು. ಈಗಿನವ್ರಿಗೇನು ಮಾಡ್ಲಕ್ಕ ಬರ್ತದ? ನಾವು ನೋಡ್ಬೇಕು, ಆಗಿನ ಕಾಲಕ್ಕೆ ಉಂಡ ಬಳಕ ಒಂದು ಕೊಡ ಮಜ್ಜಿಗೆ ಕುಡಿತಿದ್ದೀವಿ ಅಂತ ಹೇಳ್ತಾನವು. ಎಷ್ಟು ತಿಂತಿದ್ದೀವಿ ನಾವು, ಏನದು ಅದು ಸಜ್ಜ ಕುದ್ದೈತಿ ಇಲ್ಲ, ಹಸಿ ಬಿಸಿ ಇದ್ರು ಹಂಗ ಉಣ್ತಿದ್ದೀವಿ, ಪಚನಾಕ್ಯತ ತವ ಹೇಳ್ತಾನ ತನ್ನ ಕತೆ. ನಾ ಮಾಡ್ರೆ ಆಗೈತ್ರಿ, ಇದು ನಾ ಮಾಡ್ರೆ ಆಗೈತಿ, ಇದು ಹಾಳು ಮಣ್ಣಿನ ಮನೆ ಅಂತ ಹೇಳ್ತಾನವ. ಇವ ಮಾಡ್ರೂ ಆಗೈತಿ, ಇವ ಮಾಡದೇ ಇದ್ರೂ ಆಗ್ಯದ. ಇವ ಕಟ್ಟಿದ್ದು ಬೀಳ್ತದ, ಅವ ಕಟ್ಟಿದ್ದು ಬೀಳ್ತದ. ಎಲ್ಲವೂ ಬಿದ್ದು ಹೋಗುವುದು ಸತ್ಯವೇ ಹೊರತು ನಾವು ಮಾಡಿದೀವಿ ಅನ್ನುವುದು ಸತ್ಯ ಅಲ್ಲ ಈ ಜಗತ್ತಿನಲ್ಲಿ. ಸರ್ವಾಹಂಕಾರವ ತೊರೆದು ಶಾಂತನಾಗಿರಬಲ್ಲೊಡೆ ತೃತೀಯ ಪುಷ್ಪ. ಸರ್ವ ವ್ಯಾಪಾರ ಒಳಿದು ನಿರ್ವ್ಯಾಪಾರಿಯಾಗಿರಬಲ್ಲೊಡೆ ಚತುರ್ಥ ಪುಷ್ಪ. ಜಗತ್ನಾಗ ಬದುಕಬೇಕು, ಅತ್ಯಂತ ಶಾಂತನಾಗಿ ಬದುಕಬೇಕು, ಅದು ನಾಲ್ಕನೆಯ ಪುಷ್ಪ. ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ನೋಡ್ರಿ, ದೇವರಿಗೆ ಹೂ ಇಂಥ ಹೂ ಏರಿಸ್ರಿಪ ಅಂತ ಹೇಳ್ತಾರವರು. ನಿಮ್ಮ ಮನಸ್ಸಿನಲ್ಲಿ ಎಳ್ಳಷ್ಟು ಕೆಟ್ಟ ಭಾವನಾ ಇರಬಾರದು, ಚಲೋ ಭಾವನೆ ಇರಬೇಕು. ಹಂಗಿತ್ತು ಅಂದ್ರೆ ದೇವರ ಪಾದಕ್ಕೆ ಏರಿಸುವಂತ 5ನೇ ಹೂ ಇದು. ಮುಂದೆ ಹೇಳ್ತಾರ, ಉಂಡು ಉಪವಾಸಿಯಾಗಿರಬಲ್ಲೊಡೆ ಷಷ್ಠಮ ಪುಷ್ಪ. ಈ ಪ್ರಪಂಚದೊಳಗ ಇರಬೇಕು, ಪ್ರಪಂಚ ನಮ್ಮ ಮನಸ್ಸಿನಲ್ಲಿರಬಾರದು. ಹಂಗಿತ್ತು ಅಂದ್ರೆ 6ನೇ ಹೂ ಅದು. ಅನೃತವ ಮರೆದು ಸತ್ಯವ ನುಡಿಯಬಲ್ಲೊಡೆ ಸಪ್ತಮ ಪುಷ್ಪ. ಸುಳ್ಳು ಹೇಳುವುದೇ ಮರೆತು ಹೋಯಿತು, ಯಾವಾಗಲೂ ಸತ್ಯ ಹೇಳುವುದೇ ಒಂದು ರೂಢಿ ಆಯಿತು ಅಂದ್ರ ಅದು ದೇವರ ಪಾದಕ್ಕೆ ಅರ್ಪಿಸುವಂತ 7ನೆಯ ಹೂ. ಸಕಲ ಪ್ರಪಂಚ ಒಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲೊಡೆ ಅಷ್ಟಮ ಪುಷ್ಪ. ಇಡೀ ಪ್ರಪಂಚದ ಭಾನನ ಹೋಗಿ ಅಖಂಡ ಶಿವನ ಜ್ಞಾನವೇ ನಮ್ಮಲ್ಲಿ ತುಂಬಿಕೊಂಡಿತು ಅಂದ್ರೆ ಅದು 8ನೆಯ ಹೂ. ಇವು 8 ಹೂವ ದಿನಂಪ್ರತಿ ಲಿಂಗಕ್ಕೆ ಏರಿಸಿ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಇಂತಿ ಅಷ್ಟ ಕಮಲದಲ್ಲಿ ಸಹಸ್ರ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚನ್ನ ಸಂಗಮ ದೇವ. ಇವು 8 ಹೂವಿನಿಂದ ಪೂಜಾ ಮಾಡಿದರೂ ಸಾಕು, 1,000 ಪೂಜೆಯನ್ನು ಮಾಡಿದಂಥ ಫಲ ನಮಗೆ ಸಿಗುತ್ತದ ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ಅಷ್ಟೇ ಅಲ್ಲದೆ ನಿಮ್ಮ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು. ಅಂದ್ರೆ ಏನು? ಸಾಕ್ಷಾತ್ ನಿಮ್ಮ ಸ್ವರೂಪವೇ ಇದ್ದಂಗ ಅವರ ಅಂತ ಹೇಳಿದರು. ಅಂತಹ ಚನ್ನಬಸವಣ್ಣನವರು ಇಡೀ ಅನುಭವ ಮಂಟಪದಲ್ಲಿ ವಚನಗಳನ್ನು ಸಂಗ್ರಹ ಮಾಡಿ ಅದಕ್ಕೊಂದು ಮೌಲ್ಯಮಾಪನ ಮಾಡುವಂಥ ಸ್ಥಾನ ಅವರಿಗಿತ್ತು. ಅಷ್ಟೇ ಅಲ್ಲದೆ ಎಲ್ಲವನ್ನ ಬರೆದರು, ಕರ್ಣ ಹಸಿಗೆಯನ್ನು ಬರೆದರು, ಮಿಶ್ರಾರ್ಪಣ, ಮಂತ್ರಗೋಪ್ಯ, ಪದಮಂತ್ರಗೋಪ್ಯಾದಿ ಕೃತಿಗಳನ್ನು ಬರೆದರು. ಇಷ್ಟೆಲ್ಲ ಬರೆದು ಕಲ್ಯಾಣ ಕ್ರಾಂತಿ ನಡೀತು. ಆ ನಂತರ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ರಕ್ಷಣೆ ಮಾಡ್ತಾ ಹೋಗಿ ಉಳುವಿ ಅಂತದ, ಇಲ್ಲೇ ಇದೆ ಕಾರವಾರ ಸಮೀಪ ಉಳುವಿ,
ಆ ಉಳುವಿಗೆ ಹೋಗಿ ಎಲ್ಲ ವಚನ ಸಾಹಿತ್ಯವನ್ನು ರಕ್ಷಣಾ ಮಾಡಿ ಇಟ್ಟರು. ಉಳುವಿಯ ಗವಿಯಲ್ಲಿಯೇ ಲಿಂಗ ಪೂಜೆಯನ್ನು ಮಾಡ್ತಾ ಲಿಂಗದಲ್ಲಿ ಐಕ್ಯ ಆಗಿ ಹೋದರು. ಕೇವಲ 24 ವರ್ಷದಲ್ಲಿ ಇಷ್ಟು ಸಾಧನೆಯನ್ನು ಮಾಡಿದರು. ಯಾರು? ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು. ಬಹಳ ದೊಡ್ಡವರು. ಆಗ ನಮ್ಮೆಲ್ಲರಿಗೂ ಕೂಡ ಅಂತಹ ಬುದ್ಧಿಯನ್ನು ಚನ್ನ ಬಸವಣ್ಣನವರು ಕೊಟ್ಟು ಕರುಣಿಸಲಿ. ನಾವೆಲ್ಲರೂ ಕೂಡ ಶಿವಯೋಗಿಗಳಾಗಲಿ. ನಮ್ಮೆಲ್ಲರಲ್ಲಿರುವಂತಹ ಅಜ್ಞಾನ ಅಳಿದು ಸುಜ್ಞಾನದ ಜ್ಯೋತಿ ಹೊಳೆಯಲಿ ಅಂಥೇಳಿ ಗುರು ಚರಣದಲ್ಲಿ ಪ್ರಾರ್ಥಿಸಿ 2 ನುಡಿಗಳಿಗೆ ವಿರಾಮ.